ಶರಣು ಶರಣು. ನಾನು ಯೋಗಮಯಿ ಸತ್ಯಮೇಧಾವಿ. ನಿಮ್ಮೊಂದಿಗೆ ಈ ದಿನ ಸಕ್ಕರೆ ಕಾಯಿಲೆಯ ನಿವಾರಣೆಗೋಸ್ಕರ ಶಿವರಸ ಕುರಿತು ಮಾಹಿತಿ ನೀಡ್ತಾ ಇದ್ದೇನೆ. ಜೊತೆಗೆ ರಕ್ತದೊತ್ತಡ, ವಾಯು ತೊಂದರೆಯಿಂದ ಸಂದುಕೀಲು ನೋವುಗಳಿಗೆ ಶಿವ ಬಸವ ರಸ ಮತ್ತು ಸಮಗ್ರ ಆರೋಗ್ಯಕ್ಕಾಗಿ ಸಮತೋಲನ ಆಹಾರ ಕುರಿತು ಒಂದು ವಿಡಿಯೋ. ನಿಮ್ಮ ತೋಟದಲ್ಲಿ ಏನೇನು ತಪ್ಪಲ ಅದಾವ ಹೇಳ್ರಿ. ಈಗ ಯಾವ ತಪ್ಪಲ ಅದು ಕೈಯಾಗಿದ್ದಿತ್ತು? ಇದು ನೆಲ್ಲಿ ತಪ್ಪಲು. ಹೌದಾ? ವಾ ವಾ ವಾ. ಇದು ಕಡಗೋಲ್ ನೆಲ್ಲಿ. ಇದು ಪಪ್ಪಾಯಿ ತಪ್ಪಲು. ವಾ 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 ವಾ. ಇದು ಮಾವಿನ ತಪ್ಪಲ್ ರೀ. ಎಲ್ಲ ನಿಮ್ಮ ತೋಟದಲ್ಲಿ ಇರೋದೇ? ಎಲ್ಲ ಇಲ್ಲೇ ಹೊರಗೆ ಎಲ್ಲಿ ಏನು ತರೋದಿಲ್ಲ. ಮತ್ತೆ ಯಾವ ಇದು ದಾಳಂಬರಿ ಇದೆ. ಓಹೋ ಹೋ ಹೋ. ದಾಳಿಂಬರ ತಪ್ಪು. ದಾಳಿಂಬರಿ. ಇದು ಇದು ಏನಂತಾರ, ತುಳಸಿ. ತುಳಸಿ ತುಳಸಿ ತಪ್ಪಲು. ರಾಮ ತುಳಸಿ, ರಾಮ ತುಳಸಿ. ಇದು ಕಪ್ಪು ಇದ್ರೆ ಕೃಷ್ಣ ತುಳಸಿ. ಇದು ರಾಮ ತುಳಸಿ ರೀ. ಕೃಷ್ಣ ತುಳಸಿನೂ ಐತೆ. ಕೃಷ್ಣ ತುಳಸಿ ಐತ್ರಿ, ರಾಮ ತುಳಸಿ ಐತ್ರಿ. ನಿಮ್ಮ ಹೆಸರೇನು? ಏನು ಅವ್ರ ಹೆಸರೆಲ್ಲ ಹೇಳಿದ್ರಿ, ಎಲೆ ಹೆಸರುಗಳು. ಈಗ ನಿಮ್ಮ ಹೆಸರು ಏನು? ಇದು ಪೇರಲ. ಪೇರಲ. ಹೌದು. ಪೇರಲ ಭಾಳ ಒಳ್ಳೇದು. ಇದೆಲ್ಲ ಮಾವ ಇದೆ. ಒಂದೆರಡು ಮೊದಲು ಒಂದು ಎಲೆ ಅಷ್ಟು ತಗೊಂಡಿದ್ರೆ. ಓಹೋ, ಹುಣಸೆ ತಪ್ಪಲು. ಈ ಎಲ್ಲ ತಪ್ಪಲ ಸೇರಿಸಿ ಏನು ಮಾಡ್ತೀರಿ? ಇದು ಸ್ವಚ್ಛ ಹಂಗೆ ತೊಳೆಯೋದ್ರಿ, ಕ್ಲೀನ್ ಮಾಡೋದು. ಆಮೇಲೆ ಮಿಕ್ಸರ್ಗೆ ಹಾಕಿ ರಸ ಮಾಡೋದು. ಒಟ್ಟು ಟೋಟಲ್ ಎಷ್ಟು ಥರ ಎಲೆ ಆಗ್ತಾವ್ರಿ ಇವು? ಲೆಕ್ಕ ಮಾಡ್ಬೇಕಾಗ್ತದೆ. 12 ಥರ ಎಲೆ, ತಿನ್ನಬಹುದಾದ ಹಣ್ಣಿನ ಮರದ ಎಲೆಗಳು. ಇದು ಶ್ರೀಗಂಧ. ಓಹೋ, ಸೀತಾಫಲ ಭೀ ಐತ್ರಿ. ಸೀತಾಫಲ. ಇದು ಸೀತಾಫಲ. ದೊಡ್ಡದು ಬೊಗಾಣಿ ಕೊಡಿಸಿದ್ರಿ. ಇದು ನಿಮ್ಮ ಬೆಳಗಿನ ಕಾಯಕ. ತೋಟದಲ್ಲೆಲ್ಲ ಹೋಗಿ ಆ ಗಿಡಗಳನ್ನೆಲ್ಲ ಮಾತಾಡ್ಸ್ತೀರಾ? ಏನು ಹಂಗೆ ಸುಮ್ಮನೆ ಹರ್ಕೊಂಬರ್ತೀರಾ? ಏನು ಬೇಕು ಏನು ಬೇಡ ಅವಕ್ಕೂ ಕೇಳ್ಬೇಕಲ್ರಿ. ವಿನಂತಿ ಮಾಡ್ಕೋಬೇಕು. ನೀರು ಬೇಕು ಏನು ಬೇಕು ಅವಕ್ಕೂ. ಇದು ಕರಿಕಿರಿ. ಅದು ಸ್ವಚ್ಛ ಜಾಗನಲ್ಲಿ ಬೆಳೆದಿರೋದಿರಬೇಕು. ಕೆಮಿಕಲ್ ಎಲ್ಲ ಹಾಕಿರಬಾರ್ದು. ಆಮೇಲೆ ಗಿಡಗಳಿಗೂ ಒಂದಿಷ್ಟು ಎಲೆಗಳನ್ನು ಉಳಿಸ್ಬಿಟ್ಟು ನಮಗೂ ಒಂದು ಸ್ವಲ್ಪ ಕೊಡಮ್ಮ ತಾಯಿ ಅಂತ ಕೇಳ್ಕೊಂಡು ತಗೊಂಬರ್ಬೇಕು. ಅದರ ವಿಕಾಸದ ಕ್ರಮಕ್ಕೆ ಅಡ್ಡಿ ಆಗದಂಗೆ, ಅದರ ಬೆಳವಣಿಗೆಗೆ ರಕ್ಷಣೆ ಆಗಿರಬೇಕು.
ನಮ್ಮ ಪ್ರಾಣಕ್ಕೆ ಪೋಷಣೆ ಆಗಿರಬೇಕು. ಅದೇ ಪ್ರಸಾದ ಭಾವ ಅಂದರೆ ನಾವು ಯಾವ ಆಹಾರವನ್ನು ತಗೊಳ್ತೀವೋ ಅದಕ್ಕೆ ಜೀವ ಇರ್ತತೆ. ಆ ಜೀವದ ವಿಕಾಸದ ರಕ್ಷಣೆಯ ಮಿತಿಯಲ್ಲಿ ನನ್ನ ಪ್ರಾಣದ ಪೋಷಣೆ ಮಾಡಿಕೊಳ್ಳುವುದು, ಇದು ಪ್ರಸಾದ ಭಾವ. ಇಲ್ಲ ನನ್ಗಷ್ಟು ಸಿಕ್ಕರೆ ಸಾಕು, ಗಿಡಕ್ಕೆ ಏನಾದರೂ ಆಗಲಿ ಅಂದರೆ ಅದು ಪದಾರ್ಥ ಭಾವ. ಅಲ್ಲಿ ಹಿಂಸೆ ಐತೆ, ಆಹುತಿ ಐತೆ. ಅದು ಇಲ್ಲ, ಅದನ್ನ ಯಾರು ಮಾಡ್ತಾರ ಗೊತ್ತೈತೇನಮ್ಮ? ಹಾಂ, ಅದನ್ನ ನೀವು ಹೇಳಿದ್ರಲ್ಲ, ಈಗ ಯಾರು ಮಾಡೋದಂದ್ರೆ ಅದು ಬೇರೆಯವ್ರು ಹೊಲ್ದಾಗಿಂದ ಹರ್ಕೊಂಬರವ್ರ. ನಾವು ಬೆಳೆದದ್ದು ನಾವು ಅರಿಬೇಕಲ್ಲ. ಅದರಲ್ಲಿ ನೀವು ಜೀವ ಕೊಟ್ಟಿರ್ತೀರಿ, ಅದಕ್ಕೆ ಜೀವ ತುಂಬಿರೋದ್ರಿಂದ ನಿಮ್ಮಲ್ಲಿ ಒಂದು ಕಳಕಳಿ ಇರ್ತತೆ. ಇದೊಂದು ಬೇವ್ರಿ, ಬೇವು ಬೇವಿನ ತಪ್ಪಲ. ಸರಿ ಎಲ್ಲ ಹೇಳ್ಬೇಡ್ರಿ ಅವ್ರಿಗೆ, ಎಲ್ಲ ಹೇಳಕತ್ತಾರ. ಎಲ್ಲ ಹೇಳ್ರಿ ಅಂದ್ರೆ ಮತ್ತ ಅವರು ಕಾಪಿ ಮಾಡ್ತಾರೋ ಬರಕತ್ತಾರ. ಈಗ ಈ ಕೈನೊಂದು ಹಾಕ್ರೆ ನಡೀತೈತಿ. ಉಂಡಿ ಪಲ್ಲೆ ತಂದ್ರೆ ಇದು ಆ್ಯಕ್ಚುಲಿ 10 ಥರದ ತಿನ್ನಬಹುದಾದ ಹಣ್ಣಿನ ಮರದ ಎಲೆಗಳು. ಜಾಸ್ತಿ ಹಾಂ, ಅದು ಒಂದು ಫಾರ್ಮುಲಾ ಏನಂದರೆ ದಶಪರ್ಣಿಕ. 10 ಥರದ ಎಲೆಗಳು, ತಿನ್ನಬಹುದಾದ ಹಣ್ಣಿನ ಮರದ ಎಲೆಗಳು. ಅದೇನಾದರೂ ನಾವು ರಸ ಮಾಡಿ ಬೆಳಗ್ಗೆ 1 ಕಪ್ ಅಥವಾ ಅರ್ಧ ಕಪ್ನಷ್ಟು ಕುಡಿದ್ರೆ ನಮಗೆ ಇನ್ಸುಲಿನ್ ಮೇಲೆ ಇದ್ದವರು ಮಾತ್ರೆಗೆ ಬರ್ತಾರೆ ಅಂತ. ಸಕ್ಕರೆ ಕಾಯಿಲೆ ಮೇಲಿದ್ದವರು, ಜೀರೋ ಇದ್ದವರು ಇನ್ನೂ ಚೆನ್ನಾಗಿ ಆರೋಗ್ಯವಂತರಾಗ್ತಾರೆ. ಅಂದ್ರೆ ಏಜಿಂಗ್ ಪ್ರೊಸೆಸ್ ಸ್ಲೋ ಆಗ್ತದೆ. ತಂಗಿ ಅಡಿಗೆ ಮನಿ ಇವ್ರಿಗೆ ತೋರಿಸ್ಬೇಡ, ನಿನಗೆ ಒಟ್ಟು ಜಾಗನ ಕೊಡಂಗಿಲ್ಲ ಅವ್ರ. ನೀವೇ ಮತ್ತೆ ಕರೆದಿರೋರೆ ನೀವು ಹೇಳೋರು ನೀವು. ಕರೆದು ತೋರಿಸ್ಬೇಡ ನೋಡ್ಬೇಡ ಅಂದ್ರೆ ಹೆಂಗಾದಿತ್ತು? ಮಾಡ್ತೀರಿ ಮಾಡ್ರಿ, ಎಲ್ಲ ನಿಮ್ಗೆ ಬಿಟ್ಟು ಕೊಟ್ಟದ್ದೈತಿಂದ. ವಾತಾವರಣ ಹೆಂಗೈತ್ರಿ? ಬಹಳ ಆನಂದ, ಸಂತೋಷ. ಮತ್ತೆ ಇವರು ಪಿರಮಿಡ್ ಸ್ಟೈಲಲ್ಲಿ ಮನೆ ಕಟ್ಟಿದಾರಲ್ಲ, ಅದು ದೂರ ಹೊರಗೆ ಹೋದ್ಮೇಲೆ ಕಾಣಿಸ್ತು ನಂಗೆ, ಒಳಗೆ ಗೊತ್ತಾಗಿಲ್ಲ ಅದು. ನಾನು ವಾಕ್ ಹೋದಾಗ ನೋಡ್ತೀನಿ, ಇದೇ ಮನೆ. ಆ ಕಡೆ ಹೋದೆ ರಸ್ತೆ ಕೊನೆ ಆಗೋವರೆಗೂ, ಈ ಕಡೆ ಹೋದೆ ರಸ್ತೆ ಕೊನೆ ಆಗೋವರೆಗೂ. ನಡ್ಕೊಂಡು ಹೋಗಿ ಆ ಕಡೆಯಿಂದ ಬಂದ್ರೆ ಅಲ್ಲಿಂದ ಅವ್ರು ಬರ್ತಾರಲ್ಲ, ಆ ಕಡೆ ಮರಾಠ ಏನಾದ್ರು ನಾಯಿಗಳು ಮೊದಲ ನಿಮ್ಮ ಇದಾಗ್ತದೆ. ಅದು ಜೀವನದಲ್ಲಿ ಅದು ಅನುಭವ ಐತೆ ನನಗೆ. ಎಷ್ಟೋ ಕಡೆಗೆ ಬೇಗ ಎದ್ದು ಬಾಗ್ಲ ಎಲ್ಲ ತೆಗಿಯಲ್ಲ, ಜನ ಮಲ್ಕೊಂಡಿರ್ತಾರ. ನಾನೆಲ್ಲ ಬಯಲ್ ಕಡೆಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಹೊಲ ಕಾಯೋ ನಾಯಿಗಳದ್ದೇ ಕಾಟ. ಇನ್ನು ಮನೆಯವ್ರನ್ನ ಎಬ್ಸಕ್ಕಾಗಲ್ಲ, ಎಲ್ಲ ಮನೆಗಳಲ್ಲೂ 3 ಗಂಟೆಗೆ ಹೇಳಲ್ಲ. ನಾಯಿಗಳನ್ನ ಸಾಕಿದ್ದ ಕಾಯೋದಕ್ಕಾಗಿ. ಹಾ, ಅದು ಹೊಲದ ನಾಯಿಗಳು ಬಹಳ ಸ್ಟ್ರಾಂಗ್ ಇರ್ತಾವ್ರಿ, ಮನೆ ನಾಯಿಗಿಂತಲೂ. ಅಂದ್ರೆ ಓಡಾಡೋ ನಾಯಿಗಳನ್ನ ಕಂಟ್ರೋಲ್ ಮಾಡ್ಬೋದು, ಅದು ನಿಸರ್ಗದ ನಿಯಂತ್ರಣದಲ್ಲಿ ಇರ್ತಾವ. ಇವೇನು ಮಾಲೀಕರ ಕಾವಲ್ನಲ್ಲಿ ಇರ್ತಾವಲ್ಲ, ಅವು ಮಾಲೀಕ್ ಹೇಳ್ದಂಗೆ ಕೇಳ್ತಾವು, ನಾವು ಹೇಳ್ದಂಗೆ ಕೇಳಲ್ಲ. ನಿಸರ್ಗದ ಅಧೀನ ಇರೋ ನಾಯಿಗಳು ನಾವು ಹೇಳ್ದಂಗೆ ಕೇಳ್ತಾವ. ಅದು ಒಂದು ಅಪಾಯನೇ. ಈಗ ತೊಳೆದ್ಬಿಟ್ಟು ಕಟ್ ಮಾಡಕತ್ತೀರಿ ಅಜ್ಜಾರಿ? ಅವೆಲ್ಲ ತೊಳೆದು ಸ್ವಚ್ಛಂಗೆ ತೊಳೆದು ಕಟ್ ಮಾಡ್ತೀವಿ. ಕಟ್ ಮಾಡಕತ್ತಂದ್ರೆ ಮಿಕ್ಸರ್ ಹಾಕಿದ್ರೆ ಒಂದು ಸ್ವಲ್ಪ ಇದಾಕೈತಲ್ಲ, ಅದಕ್ಕೂ ಒಂದೆಲ್ಲ ಲೋಡ್ ಕಮ್ಮಿ ಆಕೈತಿ. ಕಟ್ ಮಾಡ್ರೆ ಹಂಗೆ ಹಾಕಿದ್ರೆ ಅದೆಲ್ಲ ಕಷ್ಟ ಆಗತ್ತೆ. ಅದ್ಭುತವಾದ ಕಾಯಕ ನಿಮ್ಮದು. ಒಳ್ಳೆ ಇದು ಮಾಡ್ತಾರೆ ಅವರು. ಆದರೆ ಬೆಳಗ್ಗೆ ಎದ್ದು ಕೂಡಲೇ ಕೆಲಸ. ನಮಗೆ 1 ತಾಸಿನ ಡ್ಯೂಟಿ, ಉಳ್ಕಿದ 23 ತಾಸೆಲ್ಲ ನಮ್ದೆಲ್ಲ ಖಾಲಿ. ಅದೇ ಅದು 1 ತಾಸು ಮಾಡ್ಲಾರ್ದಕ್ಕನ 23 ತಾಸು ದುಡಿಬೇಕಾಗಿ ಬಂದತ್ತಂತ. 1 ತಾಸು ಶಿವನ್ ಧ್ಯಾನ ಮಾಡ್ಬಿಟ್ರೆ 23 ತಾಸು ವಿಶ್ರಾಂತಿ ಐತೆ. ಆದ್ರೆ 1 ಗಂಟೆ ಶಿವನ್ ಧ್ಯಾನ ಮಾಡಕ್ ಆಗ್ಲಾರ್ದಕ್ಕ 23 ಗಂಟೆ ಕಟಿಪಿಟಿ ಮಾಡ್ಬೇಕಾಗತ್ತೆ. ಅಷ್ಟ ನೀರು
ಹೌದಲ್ಲಪ್ಪಿ? ಏನು ಮಾಡಕತ್ತೀರಿ ಅಮ್ಮ? ಮಾತಾಡ್ರಿ. ಹಾಂ, ನೀವೇ ಮತ್ತೆ ನಿಮ್ಮನ್ನೇ ಮಾತಾಡ್ಸಕತ್ತೀನಿ. ಏನು ಜ್ಯೂಸ್ ಮಾಡಕತ್ತೀರಿ? ಬಸವ ರಸ. ಹಾಂ, ಶಿವಬಸವ ರಸ. ಶಿವಬಸವ ರಸ. ಶಿವರಸ. ಇಲ್ಲಿವರೆಗೂ ಎಲ್ಲ ಎಲೆಗಳು, ಹಣ್ಣಿನ ಮರದ ಎಲೆಗಳನ್ನು ತಗೊಂಬಂದು ಶಿವರಸ ಮಾಡ್ತಿದ್ರು. ಅದಕ್ಕೆ ನಾವೀಗ ಲಿಂಗ ದೀಕ್ಷೆ ಕೊಟ್ಟು ಬಸವರಸ, ಶಿವ ಬಸವರಸ ಮಾಡ್ತಾ ಇದ್ದೀವಿ. ಲಿಂಗ ದೀಕ್ಷೆ ಕೊಡೋದು ಅಂತಂದರೆ, ಈಗ ಹಣ್ಣಿನ ಮರದ ಎಲೆಗಳು ಅದು ಶಿವರಸ ಆಗಿತ್ತು. ಈಗ ತರಕಾರಿಗಳು ಏನೇನಿದೆ ನಿಮ್ಮ ಹತ್ರ? ತರಕಾರಿ ಸೌತೆಕಾಯಿ, ಬೆಂಡೆಕಾಯಿ ಇದೆ, ಟೊಮ್ಯಾಟೊ, ಈರುಳ್ಳಿ, ಹೀರೆಕಾಯಿ, ಬೆಳ್ಳುಳ್ಳಿ, ಹಾಂ, ಮತ್ತೆ ಹರಿವೆ ಸೊಪ್ಪು, ಪುಂಡಿ ಸೊಪ್ಪು, ವಾ 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 ವಾ, ಕರಿಬೇವು, ಹಾಂ, ಸೇಬು ಹಣ್ಣಿದೆ, ಸಂತ್ರ ಇದೆ, ಬಾಳೆಹಣ್ಣಿದೆ. ವಾ 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 ವಾ. ಈಗ ಇದು ಎಲ್ಲ ಸೇರಿ ಜ್ಯೂಸ್ ಮಾಡೋದ್ರಿಂದ ಶಿವ ಬಸವ ರಸ. ಅದು ಶಿವರಸ ಅಂದರೆ ಹಣ್ಣಿನ ಮರದ ಎಲೆಗಳು, ಅದರ ರಸ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗ್ತೈತೆ. ಈಗ ಶಿವ ಬಸವ ರಸದಿಂದ ಏನು ಮುಖ್ಯ ಅಂತಂದರೆ ವಾಯು ತೊಂದರೆಗಳು, ಆಮೇಲೆ ಸಂದು ಕೀಲು ನೋವುಗಳು, BP ಕೂಡ ಕಂಟ್ರೋಲ್ ಆಗುತ್ತೆ. ಇದು ಈ ಶಿವಬಸವ ರಸದ ಮಹತ್ವ. ತಮ್ಮ ಹೆಸರೇನಮ್ಮ? ವಿಮಲ. ನಿಮ್ಮ ಹೆಸರೇನು ಸರ್? ಮಹಾಲಿಂಗ. ಏನು ಮಾಡ್ತಾ ಇದ್ದೀರಿ? ಇದು ಜ್ಯೂಸ್ ಗರಿಕೆ ಜ್ಯೂಸ್. ಗರಿಕೆ, ಬರೀ ಗರಿಕೆನಾ? ಎಲ್ಲ ಅದರಲ್ಲಿ ತುಂಬಾ ಆಗ ಎಲ್ಲ ತೋರಿಸಿದ್ರಲ್ಲ 10-12 ಥರದ ಮರದ ಎಲೆಗಳು. ಈಗ ಅದಕ್ಕೆ ಹಣ್ಣು ಮತ್ತೆ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ತೀರಾ? ನೋಡಿ, ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳು ಕೂಡ ಸೇರಿದ್ರೇ ಇದು ಶಿವಬಸವ ರಸ ಆಗೋದು, ಶರಣ ಜೀವನ ಆಗೋದು. ಇಲ್ಲ ಅಂದರೆ ಅಲ್ಲ, ನೀವು ಮಿಲ್ಟ್ರಿ ಹ್ಯಾಂಡ್ ಇರೋದ್ರಿಂದ ನಿಮ್ಗೆ ಅರ್ಥ ಆಗ್ತೈತೆ, ಬೇರೆಯವರಿಗೆ ಇದು ಅರ್ಥ ಆಗೋದಿಲ್ಲ. ಆ ಸೆನ್ಸ್, ಎಕ್ಸ್ಟ್ರಾ ಸೆನ್ಸ್ ಇರ್ತೈತೆ ಮಿಲ್ಟ್ರಿ ಪೀಪಲ್ಗೆ, ಎಕ್ಸ್ಟ್ರಾ ಸೆನ್ಸ್ ಇರ್ತೈತೆ. ಅಂದರೆ ನಿಮ್ಗೆ ಹೇಳಬೇಕಾಗೋದಿಲ್ಲ. ನಿಮಗೆ ಪ್ಲಸ್ ಪಾಯಿಂಟು, ಮನೆಯಲ್ಲಿ ಮಿಲ್ಟ್ರಿ ಹ್ಯಾಂಡ್ ಇರೋದ್ರಿಂದ ಪ್ಲಸ್ ಪಾಯಿಂಟು. ಮನೆ ಬಾಳೆಹಣ್ಣು ಇದ್ರೆ ಅಂದರೆ ಅದಕ್ಕೇನು ಕೆಮಿಕಲ್ ಎಲ್ಲ ಹಾಕಿಲ್ಲ, ಕೆಮಿಕಲ್ ಹಾಕಿಲ್ಲ ಅಂದರೆ ನೀವು ಸಿಪ್ಪೆ ಸಮೇತ ಬಾಳೆಹಣ್ಣನ್ನು ನಮ್ಮ ಶಿವಬಸವ ರಸಕ್ಕೆ ಹಾಕ್ಬೋದು. ಈ ಥರ ಅಡುಗೆ ಮನೆಯಲ್ಲಿ ಗಂಡು ಮಕ್ಕಳು, ಗುರುಗಳು ಕೂಡ ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ಅಲ್ಲಿ ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ ಗುರುಗಳು, ಮನೆಯಲ್ಲಿ ಯಜಮಾನರು ಮತ್ತು ಯಜಮಾನತಿ ಎಲ್ಲ ಸೇರಿದರೆ ಅದೊಂಥರ ಹಬ್ಬ, ದಿನ ಹಬ್ಬ. ಹೌದು. ಪ್ರತ್ಯಕ್ಷ ದೇವತೆಗಳಿವೆಲ್ಲ, ಹಣ್ಣುಗಳು, ತರಕಾರಿಗಳು, ಎಲೆಗಳು. ಅಂದರೆ ಲಕ್ಷ ದೇವತೆಗಳು ಕೂತ್ಕೊಂಡು ಹಗಲು ರಾತ್ರಿ ಹೆಣಿತಾರಂತೆ. ಒಂದು ಎಲೆ ಆಗ್ಬೇಕಂದ್ರೆ, ಒಂದು ಹೂ ಅರಳಬೇಕಂದ್ರೆ ಲಕ್ಷ ದೇವತೆಗಳು ಎಡೆಬಿಡದೆ ಕೆಲಸ ಮಾಡ್ತಿರ್ತಾರಂತೆ. ಈಗ ಒಂದು ಹಣ್ಣು ರೂಪ ತಾಳ್ಬೇಕಂದ್ರೆ ಅದೊಂದು ಪ್ರತ್ಯಕ್ಷ ದೇವತೆಯೇ ಅದು. ಮತ್ತೆ ಅದರಲ್ಲೂ ನೀವು ತೋಟದ್ದೇ ಸಿಗತ್ತಲ್ಲ ನಿಮ್ಗೆ, ಅದು ಬಹಳ ಮುಖ್ಯ. ಪೇಟೆ ಕಡೆ ಮುಖ ಮಾಡಿಲ್ಲಲ್ಲ ನೀವು. ಪೇಟೆ ಕಡೆ ಮುಖ ಮಾಡಿದ ಎಲ್ಲ ಸಾಹುಕಾರರು ದರಿದ್ರರು.
ನೋಡ್ರಿ, ತೋಟದ ಕಡೆ ಮುಖ ಮಾಡಿದ ಬಡವನು ಐಶ್ವರ್ಯವಂತನು, ಪೇಟೆಯ ಕಡೆಗೆ ಮುಖ ಮಾಡಿದ ಸಾಹುಕಾರರು ದರಿದ್ರರು. ಇದು ಸಿದ್ಧಾಂತ. ನೀವು ಪೇಟೆ ಕಡೆ ಮುಖ ಮಾಡಿಲ್ಲಲ್ಲ, ನಿಮ್ಮ ಮುಖ ತೋಟದ ಕಡೆಗೆ ಐತೆ. ಅದಕ್ಕೆ ನಿಮ್ಮಷ್ಟು ಶ್ರೀಮಂತರೇ ಯಾರೂ ಇಲ್ಲ. ಅದರದ್ದು ಕಹಿ ನೋಡಿ, ಸೌತೆಕಾಯಿ ಕಹಿ ಇರುತ್ತಾ ಅಂತ ನೋಡಿ. ಸ್ವಲ್ಪ ಇರಲಿ ಪೇಟೆ, ಒಂದು 20 ಪೈಸೆ ಇರಬೇಕಪ್ಪ, 80 ಪೈಸೆ ನಮ್ಮದಿರಬೇಕು. ಒಂದು ಎಮರ್ಜೆನ್ಸಿಗೆ ಅಂತ ಪೇಟೆನ ಇಟ್ಕೋಬೇಕಷ್ಟೇ. 80 ಪೈಸಾ ಪೇಟೆ, 20 ಪೈಸಾ ನಮ್ಮದು ಅಂದರೆ ಸಫರ್ ಆಗ್ತೈತೆ ಸಿಸ್ಟಮು. 100ಕ್ಕೆ 100 ಪೇಟೆ ಅಂದ್ಬಿಟ್ರೆ ಅಲ್ಲಿ ಮುಗಿದೋಯ್ತು. ನಾವು ಶಿವನೂ ಇಲ್ಲ ಅಲ್ಲಿ, ಶವ. ನಾವು ಶಿವನಿಂದ ಬಸವನಿಗೆ ಬಡ್ತಿ ಕೊಡ್ತಾ ಇದ್ದೀವಿ. ಶಿವನೇ ಇಲ್ಲ ಅಂದರೆ ಮತ್ತು ಬಸವ ಎಲ್ಲಿ? ಮೊದಲು ಶಿವ ಬೇಕು. ತೋಟದ ಕಡೆ ಮುಖ ಮಾಡಿದ ಮನಸ್ಸುಗಳು ಶಿವ. ಅದನ್ನು ನಾವು ಏನು ಸಂಸ್ಕಾರ ಕೊಡ್ತೀವಲ್ಲ ಅದು ಬಸವ. ಹೌದಾ? ತೋಟದ ಕಡೆ ಮುಖನೇ ಮಾಡಿಲ್ಲ ಅಂದರೆ ಅಲ್ಲಿ ಶಿವನೂ ಇಲ್ಲ, ಅಲ್ಲಿ ಶವ. ಮಿಕ್ಸ್ ಮಾಡೋದಿಲ್ಲ ನಿಲ್ರ ಅಮ್ಮ, ಹಾಂ ಮಿಕ್ಸ್ ಮಾಡೋದಲ್ಲ. ಹಾಂ, ಎಲ್ಲ ಮಿಕ್ಸ್ ಮಾಡಿ. ಹಣ್ಣಿನ ಮರದ ಎಲೆಗಳು ಮತ್ತು ತರಕಾರಿ, ಹಣ್ಣುಗಳು, ಮುಖ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಜೀರಿಗೆ ಹಾಕ್ಬೇಕ್ರಿ ಅದ್ರಾಗ. ಇದು ತೋಟದ ಮನೆ. ಜಿಲ್ಲೆಯ ಹಾಂ ಚಿಕ್ಕೋಡಿ ತಾಲೂಕಿನ ಹಾಂ ನಾಗರಮುನ್ನಳ್ಳಿಯ ಶ್ರೀ ಮಹಾಲಿಂಗಪ್ಪ ಶಿವಪ್ಪ ಮನುಗೂಳಿಯವರ ತೋಟದ ಮಹಾಮನೆಯಲ್ಲಿ ನಾವಿದ್ದೇವೆ. ಈ ಮನೆ ಸೈಜ 33x33, ಅಂದರೆ ಒಂದು ಗುಂಟೆಯಲ್ಲಿ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಇದರಲ್ಲಿ 3 ಬೆಡ್ರೂಮ್ಗಳಿವೆ, ಒಂದು ಹಾಲ್ ಇದೆ ನೋಡ್ರಿ, ಒಂದು ವರಾಂಟ ಇದೆ, ಆಮೇಲೆ ಒಂದು ಕಿಚನ್, ಡೈನಿಂಗ್ ಎಲ್ಲವೂ ಒಂದು ಗುಂಟೆಯಲ್ಲಿ ಬಹಳ ಚೆನ್ನಾಗಿ. ಮತ್ತೆ ಅದು ಬೇರೆ, ದನದ ಕೊಟ್ಟಿಗೆ ಅದು ಬೇರೆ, ದನದ ಕೊಟ್ಟಿಗೆ ಬೇರೆ, ಅದು ಒಂದು ಗುಂಟೆನಲ್ಲಿ ಬರಲ್ಲ, ಅದು ಬೇರೆ. ಇದು ಮನೆ ಮಾತ್ರ ಒಂದು ಗುಂಟೆಯಲ್ಲಿ ನಿರ್ಮಾಣವಾಗಿದೆ. ಮತ್ತೆ ಪಿರಮಿಡ್ ಇಫೆಕ್ಟ್ ಬರೋ ಥರ ಇದೆ ಅಲ್ಲ. ಇದು ಸ್ಟ್ರಕ್ಚರ ಪಿರಮಿಡ್ ಆ ರೀತಿ ಬರೋ ಹಾಗೆ ನಿರ್ಮಾಣ ಮಾಡಿದ್ದಾರೆ. ಭಾಳ ಕಡಿಮೆ ದರದಲ್ಲಿ, ಕಡಿಮೆ ಅವಧಿಯೊಳಗೆ. ಈ ಕಾರ್ ಶೆಡ್ 1 ಗುಂಟೆನಲ್ಲಿ ಬರುತ್ತಾ? ಇಲ್ಲ, ಕಾರ್ ಶೆಡ್ ಬಿಟ್ಟು ಮನೆ ಮಾತ್ರ. ಇಲ್ಲಿಂದ ಅಲ್ಲಿವರೆಗೆ. ಹಾ, ಕಾರ್ ಶೆಡ್ ಬಿಟ್ಟು ಮತ್ತೆ ದನದ ಕೊಟ್ಟಿಗೆ ಬಿಟ್ಟು ಮನೆ ಮಾತ್ರ 1 ಗುಂಟೆ. ಅದ್ಭುತ ಮರಗಳನ್ನು ನೆಟ್ಟಿದಾರಪ್ಪ. ಹಣ್ಣು ಎಲ್ಲ, ತರಕಾರಿ, ದೊಡ್ಡ ಮರಗಳಿದೆ, ಚಿಕ್ಕ ಮರಗಳಿದೆ. ಒಂಥರ ರಸ್ತೆಗೆ ತೋರಣ ಕಟ್ಟಿದ ಹಾಗೆ. ನೀವು ವಾಕಿಂಗ್ ಹೋಗೋದಾರ ಹೋಗೋದು ಇಲ್ಲಿ. ಅದೇ ಹೋಗೋದು ಬರೋದು. ಈ ನೋಡಿ ರಸ್ತೆನೆಲ್ಲ ಇದು ದಾಸವಾಳನು ತಗೋಬಹುದು ನಾವು ಜ್ಯೂಸ್ಗೆ. ಹೂಗಳು, ದಾಸವಾಳ ಹೂಗಳು. ಇದು ಯಾವ ಮರ ಇದು? ಗೊಬ್ಬರ ಗಿಡ. ಹಾಂ ಹಾಂ, ನೋಡಿ ಇದು ರಸ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಂಪು ಮಣ್ಣಿನಿಂದ ರಸ್ತೆ ಮತ್ತು ಹಸಿರು ತೋರಣ. ರಸ್ತೆಯ ಅಕ್ಕಪಕ್ಕ ಹಸಿರು ತೋರಣವನ್ನು ಕಟ್ಟಿದ್ದಾರೆ. ಈಗ ನಾವು ಹೆಂಗೆ ತಳಿರು ತೋರಣ ಅಂತೀವಲ್ಲ, ಇಲ್ಲೇನು ಕಟ್ಟಬೇಕಾಗಿಲ್ಲ ತಳಿ ತೋರಣ. ನ್ಯಾಚುರಲ್ ಆಗಿ ಮರಗಳೇ ತಳಿರು ತೋರಣ ಆಗಿಬಿಟ್ಟತ್ತೆ. ಅದ್ಭುತ. ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಆರ್ ಮಠಪತಿ ಅಂತ. ನಾನು ರಾಯಬಾಗ್ ತಾಲೂಕಿನ ಹಾರುಗೇರಿ ಗ್ರಾಮದವರು, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು, ಸತ್ಯ ಮೇಧಾವಿಯವರು. ನಾವು
ಸುಮಾರು 35 ವರ್ಷಗಳಿಂದ ಪರಿಚಿತರಾಗಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ವಿಜೇತಲ್ಲ, ಭೂಷಿತ. ಭೂಷಿತ ಪ್ರಧಾನ ಹೈಸ್ಕೂಲ್ ಶಿಕ್ಷಕರು. ಮತ್ತು ಶರಣ ವಿಚಾರ ವಾಹಿನಿಯ ಕರ್ತೃಗಳು. ಮನೆಯನ್ನು ಮಹಾಮನೆಯನ್ನು ಮಾಡ್ತಾ ಚಲಿಸುವಂತಹ ಒಂದು ಬಸವಚೇತನ. ಇಲ್ಲೆಲ್ಲ ಒಳಗೆ ಮಾವಿನ ಹಣ್ಣಿನ ಗಿಡಗಳದಾವ. ಎಲ್ಲ ಥರದ ನೋಡಿ, ಇವರು ರೈತರು, ಬರೀ ಪೇಟೆಯ ಕಡೆಗೆ ಮುಖ ಮಾಡಿದ ರೈತರಲ್ಲ ಇವರು. ರೈತರಿದ್ದಾರೆ, ನಮ್ಮ ಭಾರತದ ತುಂಬ ರೈತರೇ ಇದ್ದಾರೆ. ಆದರೆ ಎಲ್ಲರ ಮುಖ ಪೇಟೆ ಕಡೆಗಿರ್ತತೆ. ಏನು ಬೆಳೆದ್ರೆ ದುಡ್ಡು ಸಿಗ್ತತ್ತಪ್ಪ ಅಂತ ಬೆಳಿತಿರ್ತಾರೆ. ಆದರೆ ಇವರು ದುಡ್ಡು ಸಿಗೋ ಹಾಗೆ ಬೆಳೀತಾರೆ. ಪ್ಲಸ್ ಮನೆಗೆ ಏನು ಬೇಕು ಆ ಎಲ್ಲ ಆ ವೈವಿಧ್ಯ. ಬಾಳೆ ಕೂಡ ಇದೆ ನೋಡಿ, ಬಾಳೆ, 300 ಸೀಬೆ, 300 ಶ್ರೀಗಂಧ ಗಿಡಗಳು. ನೋಡಿ, ಅವರ ಶ್ರೀಮಂತಿಕೆಯೂ ಇದೆ ಇಲ್ಲಿ. ಶ್ರೀಗಂಧ ಅಂದ್ರೇ ಶ್ರೀಮಂತಿಕೆ. ಬಂಗಾರವನ್ನು ಬೆಳೀತಿದ್ದಾರೆ ಅವರು, ಹೌದಾ? ಆದರೆ ಜೊತೆಗೆ ಮನೆಗೆ ಏನು ಬೇಕು ಅದೆಲ್ಲ ಇದೆ. ಪೇರು ಇದೆ ಇದರಲ್ಲಿ. ಮನೆಗೆ ಏನು ಬೇಕು ಅದನ್ನು ಬೆಳೀತಾರಲ್ಲ, ಬೆಳೆದದ್ದನ್ನು ಬಳಸ್ಕೊಂತಾರಲ್ಲ, ಅದು ಶಿವಚೇತನ. ಬರೀ ಪೇಟೆ ಕಡೆ ಮುಖ ಮಾಡಿ ಏನು ಮಾಡಿದರೆ ದುಡ್ಡು ಸಿಗತ್ತೆ ಅಂತೀವಲ್ಲ, ಅದು ಶಿವ ಇಲ್ಲ. ತೋಟದ ಕಡೆ ಮುಖ ಮಾಡಿ ಮನೆಗೇನು ಬೇಕು ಅದನ್ನು ಬೆಳ್ಕೊಂಡ್ರೆ ಅದು ಶಿವನಿಗೆ ಈಗ ನಾವು ಲಿಂಗ ದೀಕ್ಷೆ ಕೊಟ್ಟು ಅದನ್ನು ಬಸವಚೇತನ ಮಾಡ್ಕೋತಾ ಇದ್ದೀವಿ. ಶಿವ ಬಸವ, ಅದು ಆ ರಸ ಇದೆಯಲ್ಲ, ಅದ್ಭುತ. ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಸೇರಿದರೆ ಹೇಗೆ ಒಂದು ಅದ್ಭುತ ಅನುಭವ ಸಿಕ್ಕತ್ತೋ ಹಾಗೆ ಇವತ್ತು ನಾವು ಶಿವ ಬಸವ ರಸವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ನೋಡಿ, ಮನೆ ಪಕ್ಕನೇ ತೋಟಕ್ಕೆ ಎಷ್ಟು ನೀರು ಬೇಕೋ ಅದೆಲ್ಲ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಜಲಾಗಾರ ಒಂದು 10 ಫೂಟು ಆಳ, ಅಗಲಕ್ಕೆ ಎಷ್ಟಿದೆಯೋ ಸುಮಾರು ಒಂದು 20 ಫೂಟು ಅಗಲ, 20 ಫೂಟು ಅಗಲ, ಉದ್ದ 30 ಫೂಟು, ಉದ್ದಕ್ಕೆ 30 ಫೂಟು, 20 ಬೈ 30, ಆಳಕ್ಕೆ 10. ಯಾವಾಗಲೂ ನೀರು ತುಂಬಿಕೊಂಡಿರತ್ತೆ. ಬೋರ್ ನೀರೇ ಹಾಕ್ತಿರ್ಬೋದಲ್ಲ ಸರ್? ಬೋರ್ ನೀರು, ಬೋರು ಬಾವಿ ನೀರನ್ನ ತುಂಬ್ಕೊಂಡು ಇಟ್ಕೊಂಡು ಯಾವಾಗ ಬೇಕೋ ಅವರು ನೀರು ಹಾಯಿಸ್ಕೊತಾರೆ ತೋಟಕ್ಕೆ. ಸಮೃದ್ಧವಾದ ನೋಡಿ, ಮಿಲ್ಟ್ರಿನಲ್ಲಿದ್ದು ರಿಟೈರ್ಡ್ ಆಗಿ ಬಂದಮೇಲೆ ತೋಟ ಮಾಡಿಕೊಂಡು ಶರಣ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸಮೃದ್ಧವಾದ ಬದುಕು. ಇದು ಭಾರತ. ಮಿಲ್ಟ್ರಿ ಅಂದರೆ ದೇಶಭಕ್ತಿ, ಅಲ್ಲಿ ದೇಶಭಕ್ತಿ ಕಲಿಸಿರ್ತಾರೆ. ಆ ದೇಶಭಕ್ತಿ ಇಲ್ಲಿ ಭಾರತ ಮಾತೆಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವಂತಹ ಒಂದು ಸಾಹಸ ಇದು. ಮನೆಗೆ ಬಂದಮೇಲೆ ಮಿಲ್ಟ್ರಿನಲ್ಲಿರೋರು ಮನೆಗೆ ಬಂದಮೇಲೆ ತಮ್ಮ ತೋಟನ ಹೀಗೆ ಸೃಷ್ಟಿ ಮಾಡಿಕೊಂಡ್ರೆ ಅಲ್ಲಿ ಭಾರತ ಮಾತೆ ಪ್ರತ್ಯಕ್ಷ ಆಗಿರ್ತಾಳೆ ಅಂತ. ಇದು ನಿಜವಾದ ಭಾರತ ಮಾತೆಯ ಮಕ್ಕಳ ಒಂದು ಜೀವನ ಸಂವಿಧಾನ. ಇದನ್ನೇನು ನಮ್ಮ ಭಾರತದ ಸಂವಿಧಾನದಲ್ಲಿ ಬರೆದಿಟ್ಟಿಲ್ಲ. ಎಲ್ಲರೂ ಮಿಲ್ಟ್ರಿನಿಂದ ಹೋದ್ಮೇಲೆ ತೋಟ ಮಾಡ್ಕೊಳ್ರಿ, ಮನೆಗೇನು ಬೇಕು ಬೆಳ್ಕೊಳ್ರಿ ಅಂತ ಸಂವಿಧಾನದಲ್ಲಿ ಬರೆದಿಟ್ಟಿಲ್ಲ. ಆದರೆ ಯಾರು ನಿಜವಾಗಿಯೂ ದೇಶಭಕ್ತಿಯಿಂದ ಸೇವೆ ಮಾಡ್ತಾರೋ ಅವ್ರ ಮನಸ್ಸಿನಲ್ಲಿ ಇಂತಹ ಭಾವನೆ ಹುಟ್ಕೊಳ್ತತೆ. ಅವರು ಇದನ್ನು ಮಿಲ್ಟ್ರಿ ಥರನೇ, ನಮ್ಮ ದೇಶ ರಕ್ಷಣೆಗೆ ಇದು ಕೂಡ ಒಂದು ಮಿಲ್ಟ್ರಿನೇ. ಬರೀ ಶಸ್ತ್ರ ಅಸ್ತ್ರಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂದರೆ ಅದೊಂದು ಭ್ರಮೆ. ನಮಗೆ ಬೇಕಾಗಿರುವಂತಹ ಹಣ್ಣು ತರಕಾರಿ ಧಾನ್ಯಗಳನ್ನು ನಾವು ಬೆಳ್ಕೊಂಡು ಬಂದವರ ಜೊತೆಗೆ ಅದನ್ನು ಹಂಚಿಕೊಂಡು ಮತ್ತು ಅದನ್ನು ಹೇಗೆ ಸಂಸ್ಕಾರ ಮಾಡಬೇಕು ಅನ್ನೋದು ಕೂಡ ಗೊತ್ತಿದ್ಕೊಂಡು ಶರಣರ ಸಂತರ ಒಂದು ಸಂಘ ಮಾಡೋದ್ರಿಂದ ಇದೆಲ್ಲ ಸಮೃದ್ಧಿ ಆಗ್ತಾ ಹೋಗ್ತತೆ. ಬರೀ ನಮ್ಮಲ್ಲಿ ಎಲೆಗಳಿದ್ದಾವೆ, ತೋಟ ಇದೆ, ಬಿದ್ಕೊಂಡಿದೆ ಅಂದರೆ ಇಲ್ಲ.
ಅದನ್ನು ನಮಗೆ ಎಟಕಬೇಕು ಅಂದರೆ ಅಲ್ಲಿ ಸತ್ಸಂಗ ಬೇಕು. ಇಲ್ಲಿ ಸತ್ಸಂಗ ಕೂಡ ನಡೆಸ್ತಾ ಇದ್ದಾರೆ ಅವರು. ಬೆಳಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ 4 ಗಂಟೆಗೆ ಸರಿಯಾಗಿ ಲಿಂಗ ನಿರೀಕ್ಷಣೆ. ಊರಿಂದ ಸುಮಾರು 50 ಜನ ಬಂದು ಇಲ್ಲಿ ಲಿಂಗ ನಿರೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. 4ರಿಂದ 5 ಗಂಟೆ ಸಮಯ, ಬೆಳಗ್ಗೆ ನೋಡಿ ಎಂಥ ಅದ್ಭುತ. ಮನೆಯಲ್ಲಿ ಒಂದು ವರಾಂಡ ಮಾಡ್ಕೊಂಡು ಸಾಧನೆ, ಮತ್ತು ಎಲ್ಲ ತಪ್ಪಲುಗಳನ್ನು ತಗೊಂಡು ಬಂದು ರಸ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ ಗಂಡ್ಮಕ್ಳು ಕೂಡ. ಜೊತೆಗೆ ಇಲ್ಲಿ ಮಗು ಕೂಡ ಎಲ್ಲ ಲಿಂಗ ನಿರೀಕ್ಷಣೆ ಪ್ರಾರ್ಥನೆ ಮಾಡಿ ಇವಾಗ ಅಪ್ಪನ ಜೊತೆ ಓದ್ತಾ ಕೂತ್ಕೊಂಡಿದ್ದೆ. ಎಷ್ಟು ಸುಂದರವಾದ ದೃಶ್ಯಗಳಿದೆ ಅಲ್ವಾ, ಅದ್ಭುತ. ತಾತ ತಮ್ಮ ಕೆಲಸ ಮುಗಿಸಿ ಇವಾಗ ಬಂದು ಮತ್ತೆ ಮೊಮ್ಮಕ್ಕಳ ಜೊತೆಗೆ ಪಾಠ ಮಾಡ್ತಾ ಇದ್ದಾರೆ. ಸತ್ಸಂಗಕ್ಕೆ ಸತ್ಸಂಗ, ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ಅಡುಗೆ ಮನೆ ಕೆಲಸ, ಈಗ ಮಕ್ಕಳಿಗೆ ಅಧ್ಯಯನಕ್ಕೆ ಮಕ್ಕಳ ಅಧ್ಯಯನ, ಆಮೇಲೆ ಮತ್ತೆ ತೋಟದ ಕೆಲಸ. ಇದು ದೇಶ ಕಟ್ಟುವ ಕೆಲಸವೇ. ಇದು ನಾವು ಮಾಡಬೇಕಾದ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ಅದು ದೇಶ ಕಟ್ಟುವ ಕೆಲಸವೇ. ಮಿಲ್ಟ್ರಿನಲ್ಲಿ, ಬೌಂಡ್ರಿನಲ್ಲಿ ಸಶಸ್ತ್ರ ಪಡೆಗಳು ಏನು ಕೆಲಸ ಮಾಡ್ತಾವೋ ಅಷ್ಟೇ ಮುಖ್ಯವಾದ, ಸೂಕ್ಷ್ಮವಾದ, ಜವಾಬ್ದಾರಿಯುತವಾದ ಕೆಲಸ ಕೂಡ ಮನೆ ಕಟ್ಟೋದಿದೆಯಲ್ಲ, ತೋಟ ಕಟ್ಕೊಳ್ಳೋದಿದೆಯಲ್ಲ, ಮತ್ತು ಅದನ್ನು ಸದುಪಯೋಗ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೂಡ ಭಾರತ ಮಾತೆಗೆ ನಾವು ಸಲ್ಲಿಸುವಂತಹ ಒಂದು ಪೂಜೆ. ಇದು ಭಾರತ ಮಾತಾ ಮಂದಿರ. ಮನೆಗಳೆಲ್ಲವೂ ಭಾರತ ಮಾತಾ ಮಂದಿರಗಳಾಗಬೇಕು ಅಂದರೆ ಇದೊಂದು ಮಾದರಿ ಅಂತ ಹೇಳ್ಬೋದು. ಈಗ ಶಿವ ಬಸವ ರಸ ಸಿದ್ಧವಾಗಿದೆ. ಎಲ್ಲ ಥರದ ತಿನ್ನಬಹುದಾದ ಹಣ್ಣಿನ ಮರದ ಎಲೆಗಳು ಮತ್ತು ಸೊಪ್ಪು, ತರಕಾರಿ, ಹಣ್ಣುಗಳು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ, ಇದೆಷ್ಟೆಲ್ಲ ಸೇರಿ ಈಗ ರಸ ಸಿದ್ಧವಾಗಿದೆ. ಅಭ್ಯಾಸ ಇದ್ದವರು ಹಿಂಗೆ ಕುಡಿಬೋದೇನಪ್ಪ, ಆದರೆ ಯಾರಿಗೆ ಅಭ್ಯಾಸ ಇಲ್ಲ ಅವರಿಗೆ ಇದನ್ನು ಬಟ್ಟೆನಲ್ಲಿ ಸೋಸಿಬಿಟ್ಟು ಕೊಟ್ಟರೆ ಅವರಿಗೆ ಅದರ ರುಚಿ ಗೊತ್ತಾಗತ್ತೆ. ಆಮೇಲೆ ರೂಢಿ ಆದಂಗೆಲ್ಲ ಈ ಸೊಪ್ಪು ಸಮೇತ ಅಂದರೆ ಚರಟ ಸಮೇತ ಇದನ್ನು ಕುಡಿಬಹುದು. ಈಗ ನಾವು ಸೋಸಿ ಕೊಡ್ತಾ ಇದ್ದೇವೆ. ಮಕ್ಕಳು, ಮುದುಕರು ಇದರ ಪರಿಚಯ ಇಲ್ಲದವರೆಲ್ಲ ಇರೋದ್ರಿಂದ ಇದನ್ನು ಬಟ್ಟೆನಲ್ಲಿ ಹಾಕಿ ಸೋಸಿ ಶಿವ ಬಸವ ರಸ. ಇದರಿಂದ ಶಿವರಸ ಅಷ್ಟೇ ಮಾಡೋದು ಅಂದರೆ ಹಣ್ಣಿನ ಮರದ ಎಲೆಗಳು, ಅದರಿಂದ ಶುಗರ್, ಇನ್ಸುಲಿನ್ ಸಪ್ಲಿಮೆಂಟ್ ಆಗುತ್ತೆ. ಶಿವ ಬಸವ ರಸ ಅಂದರೆ ಹಣ್ಣು, ತರಕಾರಿ ಎಲ್ಲ ಸೇರಿಸಿ ಮಾಡೋದ್ರಿಂದ ಅದು ವಾಯು ತೊಂದರೆಗಳು, ಸಂದುಕೀಲು ನೋವುಗಳು ಮತ್ತು BP ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಪ್ರತಿನಿತ್ಯ ಇದು ನಮಗೆ ಒಂದು ಸಂಪ್ರದಾಯವಾಗಿ ಮನೆಗಳಲ್ಲಿ, ಮಠಗಳಲ್ಲಿಯೂ ಕೂಡ, ದೇವಸ್ಥಾನದಲ್ಲಿ ಕೊಡೋದಾದರೆ ಇನ್ನೂ ಚೆಂದ. ಭಕ್ತಿಯಿಂದ ಜನ ಬಂದಿರ್ತಾರೆ, ಅವರಿಗೆ ತೀರ್ಥ ಅಥವಾ ಪಾದೋದಕ ಅಂತ ಮಠಗಳಲ್ಲಿ ಕೊಡೋದಾದರೆ, ಮನೆಯಲ್ಲಿ ಶಿವ ಬಸವ ರಸ ಅಂತ ಇದನ್ನು ಸೇವನೆ ಮಾಡೋದಾದರೆ ಇದೊಂದು ಅದ್ಭುತ ಕ್ರಾಂತಿಯೇ ಆಗ್ಬೋದೇನೋ. ಆತ್ಮಕಲ್ಯಾಣ, ಇದೊಂದು ಆತ್ಮಕಲ್ಯಾಣದ ಕೆಲಸ. ಆದರೆ ಇದೆಲ್ಲ ಪೇಟೆಯಿಂದ ತರ್ತೀನಿ ಅಂದರೆ ಆಗಲ್ಲ. ಒಂದು 10-20% ಪೇಟೆಯಿಂದ ತಗೊಂಬರ್ಬೋದು. ಇನ್ನು 80% ನಮ್ಮ ಮನೆ ಸುತ್ತಮುತ್ತ ಹಿತ್ತಲಲ್ಲಿ, ಶೋ ಪಾಟ್ಗಳಲ್ಲಿ, ತೋಟದಲ್ಲಿ ಸಿಕ್ಕೋ ಹಾಗೆ ನಾವು ನೋಡ್ಕೋಬೇಕು. ಇದು ಶ್ರೀಮಂತಿಕೆ ಮತ್ತು ನಮ್ಮ ಭಾರತ ದೇಶದ ಆರ್ಥಿಕತೆ. ಇದೇ ಆರೋಗ್ಯ, ಇದೇ ಆಧ್ಯಾತ್ಮ, ಇದೆಲ್ಲವನ್ನೂ ನಮಗೆ ಹೇಳುತ್ತೆ ವೇದ. ಅಪೌರುಷೇಯ ಯಾರ ಒಬ್ಬ ವ್ಯಕ್ತಿಯಿಂದ ಬಂದಿಲ್ಲ ಅಂತ ಹೇಳ್ತಾರೆ ಅಂದರೆ ಇದೇ ಕ್ರಿಯಾತ್ಮಕ ಜ್ಞಾನದ ಮೂಲಕ ಒಳಗಿನಿಂದ ಸ್ಫುರಿಸಿದ ಜ್ಞಾನವನ್ನೇ ವೇದ ಅಂತ ಹೇಳೋದು. ಈ ರೀತಿ ನಾವು ಕ್ರಿಯಾತ್ಮಕ ಜ್ಞಾನವನ್ನು ಅಳವಡಿಸಿಕೊಂಡಾಗ ನಮ್ಮ ಒಳಗಿನಿಂದ ಆರೋಗ್ಯ, ಆಧ್ಯಾತ್ಮ, ನೀತಿ, ಧರ್ಮ, ಯೋಗ
ಎಲ್ಲವೂ ಕೂಡ ಒಳಗಿನಿಂದಲೇ ಸ್ಫುರಿಸೋದಕ್ಕೆ ಶುರುವಾಗುತ್ತೆ. ಇದೇ ಸಂಪತ್ತು, ಇದೇ ಆರ್ಥಿಕತೆ. ಈ ರಸ ಒಗರು ಅನಿಸಿದರೆ ನಾವು ನೀರು ಹಾಕ್ಕೊಳ್ಬೇಕಷ್ಟೇ. ಬೆಲ್ಲ, ಸಕ್ಕರೆ, ಉಪ್ಪು ಅಂಥದ್ದೇನು ಹಾಕಬಾರ್ದು, ನೀರು ಹಾಕಬಾರ್ದು. ಅಲ್ಲ, ಅದೇ ಒಗರು ಅಂದರೆ ಕಹಿ ಸ್ವಲ್ಪ ಪ್ರಾರಂಭದಲ್ಲಿರೋರಿಗೆ, ಇಲ್ಲಾಂದರೆ ಲಿಂಬೆ ರಸ ಹಾಕಿಬಿಟ್ರೆ ಆ ಒಗರು ಕಹಿ ಎಲ್ಲ ಹೋಗ್ಬಿಡತ್ತೆ, ಅಂದರೆ ಹಿತ ಆಗತ್ತೆ. ಅಂದರೆ ಎಳೆ ಮಕ್ಕಳು, ಪರಿಚಯ ಇಲ್ದವರು ಕೂಡ ಖುಷಿಯಿಂದ ಕುಡಿಬೇಕು, ಮುಖ ಸಿಂಡ್ರಿಸ್ಕೊಂಡು ಕುಡಿಬಾರ್ದು. ಒಂದ್ಸತಿ ಆಮೇಲೆ ಕಷ್ಟ ನಾವು ಒತ್ತಾಯ ಮಾಡಿ ಕುಡಿಸಿದ್ರೆ ಕುಡಿತಾರೆ, ಆಮೇಲೆ ಅಯ್ಯಪ್ಪ ಬೇಡ ಬಿಡು ಹಂಗಾಗಬಾರ್ದು. ಒಮ್ಮೆ ಕುಡಿದ್ಮೇಲೆ ಮತ್ತೆ ಮತ್ತೆ ಕುಡಿಬೇಕು ಅನಿಸ್ಬೇಕು ಅಂತ ಬೆಲ್ಲ ಸಕ್ಕರೆ ಹಾಕಿ ಉಪ್ಪು ಹಾಕಿ ಅದನ್ನ ರುಚಿ ಮಾಡೋದಲ್ಲ, ಏನು ಇಲ್ದೇನೆ ರುಚಿ ಆಗಿರ್ಬೇಕು, ಅದು ವಿಶೇಷ. ಆಯ್ತಾಯ್ತಾಯ್ತು, ಬೇಕಾದ್ರೆ ಇನ್ನಷ್ಟು ಹಾಕ್ಕೊಂಡ್ರಿ ಹಾಕ್ಬಿಡಿ ಅಂತಂದರೆ ಇಲ್ಲ, ಅಷ್ಟೊಂದು ಐತಲ್ಲ ನೀರು ನಡೀತತ್ತೆ, ಹಾಕ್ಬಿಡ್ರಿ. ಲಿಂಬೆ ರಸದಿಂದ ಎಲ್ಲ ಮೇಕಪ್ ಮಾಡ್ಕೊಂಬಿಡತ್ತೆ. ಈ ದೊಡ್ಡವ್ರಿಗೆ ಹಿಂಗೆ ಕೊಡ್ರಿ, ರೂಢಿ ಇದ್ದವರಿಗೆ, ಸಂಸ್ಕಾರ ಇದ್ದವ್ರಿಗೆ ಇದೇ ಥರ ಕೊಡ್ರಿ. ಯಾರು ಮಕ್ಕಳು ಮುಜುಗರ ಮಾಡ್ಕೋತಾರಲ್ಲ ಅವ್ರಿಗೆ ಸೋಸ್ಬಿಟ್ಟು ಕೊಡೋಣ. ಈಗ ನಾನು ದೊಡ್ಡವರಿಗೆ ಸೋಸ್ದಂಗೆ ಗ್ಲಾಸ್ಗೆ ಹಾಕಿದ್ದೀನಿ, ಮಕ್ಕಳಿಗೆ ಸೋಸ್ಬಿಟ್ಟು ಹಾಕೋದು. ಆ ಸೋಸಿದ ಮೇಲೆ ಚರಟ ಬರುತ್ತಲ್ಲ, ಅದನ್ನು ನೀವು ಸಾಂಬಾರಿಗೆ ಅಥವಾ ತಾಲಿಪಟ್ಟು ರೂಪದಲ್ಲೋ ಅಥವಾ ಫೇಸ್ ಪ್ಯಾಕ್ ಥರ ಕಣ್ಣಿಗೆ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಆರೋಗ್ಯ, ಕಣ್ಣಿನ ಆರೋಗ್ಯ, ಮುಖದಲ್ಲಿ ಕಲೆ ಮೊಡವೆಗಳೇನೂ ಇರೋದಿಲ್ಲ. ಆಮೇಲೆ ಕೂಲ್, ಯಾವುದೇ ರೀತಿಯಲ್ಲಿ ಸ್ಟ್ರೆಸ್ಸು, ಜರ್ನಿ ಆಯಾಸ, ಬಿಸಿಲು ಆಯಾಸ ಅದು ಯಾವುದೂ ಉಳಿಯೋದಿಲ್ಲ, ಅದು ಕ್ಯೂರ್ ಮಾಡುತ್ತೆ. ಆ ಚರಟ ಕೂಡ ಉಪಯೋಗ ಬರುತ್ತೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಬಟ್ಟೆ ಕಟ್ಟಿಬಿಟ್ಟು ಸೋಸ್ತಾ ಇದ್ದೇನೆ. ಅಲ್ಲ, ಸಂಸ್ಕಾರ ಇದ್ದವರು ಕುಡಿಬೋದು, ಅಭ್ಯಾಸ ಇರಬೇಕು, ಯಾವುದಾಗ್ಲಿ ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲ ಅಂದರೆ ನೀವು ಒಮ್ಮೆಲೆ ಹೇಳಿದರೆ ಆಮೇಲೆ ಅವ್ರು 2ನೇ ದಿನಕ್ಕೆ ಕುಡಿಯೋದೇ ಇಲ್ಲ, ಬೇಡ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಬೇಕು ಅನ್ನೋಂಗೆ ನೀವು ಮಾಡಬೇಕು. ಈ ಚರಟ ಉಳಿತತ್ತಲ್ಲ, ಇದನ್ನು ಫೇಸ್ ಪ್ಯಾಕ್ ಮಾಡ್ಬೋದು, ಸ್ನಾನಕ್ಕೆ ಹೆಡ್ ಪ್ಯಾಕ್ ಹಾಕೋಬೋದು. ಆಮೇಲೆ ಕಣ್ಣುಗಳಿಗೆ ಹಾಕೊಂಡ್ರೆ ಆಯಾಸ ಎಲ್ಲ ಕಡಿಮೆ ಆಗತ್ತೆ. ಆಮೇಲೆ ನೀವು ಬೇಕಾದ್ರೆ ಸಾಂಬಾರಿಗೆ ಹಾಕೋಬೋದು ಇದನ್ನ. ಇಲ್ಲಾಂದರೆ ಮೊಸರು ಹಾಕ್ಬಿಟ್ರೆ ಒಳ್ಳೆ ಚಟ್ನಿ ಇಡ್ಲಿಗೆ. ಈ ಚರಟಕ್ಕೆ ಮೊಸರು ಹಾಕೊಂಡ್ಬಿಟ್ರೆ ಅದ್ಭುತ ಚಟ್ನಿ ಆಗತ್ತೆ. ಇದು ತಂಬುಳಿ ಥರ ಆಗತ್ತೆ, ಮಜ್ಜಿಗೆಗೆ ಮೊಸರಿಗೆ ಹಾಕಿಬಿಟ್ರೆ ತಂಬುಳಿ ಥರ ಆಗತ್ತೆ. ಆಮೇಲೆ ಕುಡಿಯುವಾಗ ಒಳ್ಳೆ ಜ್ಯೂಸ್ ಆಯಿತು, ಉಣ್ಣುವಾಗ ಒಳ್ಳೆ ತಂಬುಳಿ ಆಯಿತು. ಎಷ್ಟು ಉಳಿತಾಯ ಇದೆ ನೋಡ್ರಿ ಇದರಲ್ಲಿ. ಸಮೃದ್ಧಿ ಇದೆ, ಉಳಿತಾಯ ಇದೆ, ಮತ್ತು ರುಚಿ ಇದೆ, ಆರೋಗ್ಯ ಇದೆ, ಎಲ್ಲ ಸಂಪತ್ತು, ಎಲ್ಲ ಸಂಪತ್ತುಗಳನ್ನು ಒಳಗೊಂಡದ್ದಕ್ಕೇನೆ ಈಶ್ವರೀ ಸಂಪತ್ತು ಅಂತಾರೆ ಇದಕ್ಕೆ. ಈಶ್ವರ ಅಂದರೆ ಅಮೃತ. ನಾವೀಗ ಈಶ್ವರನ ಮಕ್ಕಳು, ಅಮೃತ ಪುತ್ರರು. ಬರೀ ತಾಯಿ ಮಕ್ಕಳು ಆದರೆ ಒಂದಿನ ಸತ್ತೋಗ್ಬಿಡ್ಬೇಕಾಗತ್ತೆ. ನಾವು ಈಶ್ವರನ ಮಕ್ಕಳಾಗ್ಬಿಟ್ರೆ ಅಮೃತ ಪುತ್ರರಾಗ್ಬಿಡ್ತೀವಿ. ಸಾವಿಲ್ಲದ ಜನ್ಮ, ತಾಯಿ ಹೊಟ್ಟೆನಲ್ಲೇ ಹುಟ್ಟೋಣ, ಆದರೆ ಜ್ಞಾನದಿಂದ ನಾವೇನಾಗಬೇಕು, ಈಶ್ವರನಿಗೆ ಸೇರಿದವರಾದರೆ ನಾವು ಸಾವಿಲ್ಲದ ಜನ್ಮವನ್ನು ಪಡೆಯುತ್ತೇವೆ. ಹುಟ್ಟೋದು ಸರಿನೇ, ತಾಯಿ ಹೊಟ್ಟೆಗೆ ಹುಟ್ಟಬೇಕು, ಆದರೆ ಜ್ಞಾನದಿಂದ ಆ ಜನ್ಮವನ್ನು ಏನು ಮಾಡ್ಕೋಬೋದು, ಸಾವಿಲ್ಲದಂತೆ ಮಾಡ್ಕೋಬೋದು. ಒಂದು ತಟ್ಟೆ ಕೊಡಿ, ಇದು ತೆಗಿತೀನಿ. ಇದು ನೋಡಿ, ಇದು ಮೊಸರು ಹಾಕ್ಬಿಟ್ರೆ ತಂಬುಳಿ ಆಗತ್ತೆ, ರಾಯ್ತ ಆಗತ್ತೆ. ಮಜ್ಜಿಗೆ ಹಾಕ್ಬಿಟ್ರೆ ತಂಬುಳಿ ಆಗತ್ತೆ, ಇಡ್ಲಿಗೆ ಚಟ್ನಿನೂ ಆಗತ್ತೆ. ಇದಕ್ಕೆ ಕೊಬ್ಬರಿ ಹಾಕ್ಬಿಟ್ರೆ ಇಡ್ಲಿಗೆ ಚಟ್ನಿನೂ ಆಗತ್ತೆ. ಆವಾಗ ನೀವು ಉಪ್ಪು ಖಾರ ಹಾಕೊಂಡು ತಿನ್ಬೋದು, ಆ ಚಟ್ನಿಗೆ ಉಪ್ಪು ಖಾರ ಹಾಕ್ಬೋದು. ಆದರೆ ಜ್ಯೂಸ್ಗೆ ಮಾತ್ರ ಉಪ್ಪು ಖಾರ ಬೆಲ್ಲ ಏನೂ ಹಾಕಬಾರ್ದು. ಆವಾಗ ಅದು ತನ್ನ ಪವಿತ್ರತೆಯನ್ನು ಉಳಿಸ್ಕೊಂತತೆ. ಇದು ಸೋಸಿದ ಮೇಲೆ ಹೀಗಾಗಿರೋದು. ಇದು ಸೋಸಿದ ಮೇಲೆ ಇಷ್ಟು ಹೀಗೆ ತಿಳಿ ರಸ ಬಂತು ಅಲ್ವಾ.
ಆಮೇಲೆ ಸೋಸಿದ ಬಟ್ಟೆ ಮೇಲೆ ನಮಗೆ ಇದೆ ನೋಡಿ, ಇದು ಮೇಲೆ ಇರೋದು ಬಟ್ಟೆ ಮೇಲೆ ಬಂದಿರೋದು. ಇದನ್ನು ನಾನು ಇವತ್ತೇನು ಮಾಡ್ತೇನೆ, ಯಾರು ರಾಯ್ತ ಮಾಡ್ಕೋತಾರೆ, ತಂಬುಳಿ ಮಾಡ್ಕೋತಾರೆ. ಆಮೇಲೆ ಮತ್ತು ಉಳೀತು ಅಂದರೆ ಅದನ್ನು ಕಣ್ಣಿಗೆ ಪ್ಯಾಕ್ ಮಾಡಿಬಿಡ್ತೀನಿ. ಎಲ್ಲ ಇವತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಓದೋ ಮಕ್ಕಳು, ರಾತ್ರಿ ನಿದ್ದೆ ಕೆಡೋ ಮಕ್ಕಳಿಗೆಲ್ಲ ಇದೊಂದು ದಿವ್ಯ ಔಷಧ. ಕಣ್ಮೇಲೆ ಪ್ಯಾಕ್ ಮಾಡ್ಕೊಂಡು ಬಿಡೋದು. ಅಂದರೆ ಯಾವುದನ್ನು ವೇಸ್ಟ್ ಮಾಡಲಿಲ್ಲ ನಾವು. ತಪ್ಪಲುಗಳು ವೇಸ್ಟ್ ಮಾಡಲಿಲ್ಲ, ರಸ ವೇಸ್ಟ್ ಆಗಲಿಲ್ಲ, ಮೇಲಿರೋ ಚರಟ ವೇಸ್ಟ್ ಆಗಲಿಲ್ಲ, ಕಸ ಅನ್ನೋದೇ ಇಲ್ಲ, ಎಲ್ಲವೂ ರಸವೇ. ಇದೇ ಬ್ರಹ್ಮಜ್ಞಾನ, ಇದೇ ತತ್ವಜ್ಞಾನ. ಒಂದಿಷ್ಟು ಕಸ ಅಂತ ಉಳಿಬಾರ್ದು, ಎಲ್ಲವೂ ಸದುಪಯೋಗ ಮಾಡ್ಕೊಳಕ್ ಬಂದರೆ ಅದೇ ಬ್ರಹ್ಮಜ್ಞಾನ. ಇದು ಮಕ್ಕಳು ಅಭ್ಯಾಸ ಇಲ್ಲದವರಿಗೆ ಪರಿಚಯ ಮಾಡಿಕೊಡುವಾಗ ಈ ಥರ ಸೋಸ್ಬಿಟ್ಟು ಕೊಟ್ಟರೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ, ಮತ್ತು ನಾಳೆ ಕೊಟ್ಟರು ಕುಡಿತಾರೆ. ಮತ್ತು ನಾನಿದ್ದಾಗ ಒತ್ತಡದಿಂದ ಕುಡಿದು ನಾನಿಲ್ಲ ಅಂದಾಗ ಕುಡಿಯೋದೇ ಇಲ್ಲ, ಹಂಗಾಗಬಾರ್ದು. ನಾನು ಹೇಳ್ಬಿಟ್ಟು ಹೋದ್ಮೇಲೂ ಕೂಡ ಪ್ರತಿದಿನ ಕುಡಿಯೋಂಗೆ ಆಗಬೇಕು. ಹಾಗೆ ನಾವು ಸ್ವಲ್ಪ ಒಗ್ಗರಣಿಸಿದ್ರೆ ನೀರು ಹಾಕಿ ಅದನ್ನು ಒಗ್ರು ಕಡಿಮೆ ಆಗಿಬಿಡತ್ತೆ, ರುಚಿ ಆಗಿಬಿಡುತ್ತೆ. ಬೇರೆ ಏನೂ ಇಲ್ಲ, ಬರೀ ನೀರು ಹಾಕ್ಕೊಳ್ಳಿ ನೀವು, ಬೇರೆ ಏನೂ ಹಾಕಬಾರ್ದು. ಇದು ಎಲ್ಲ ಶಿವಬಸವ ರಸ ಸೋಸಿದ ಮೇಲೆ ಈ ಥರ ನಾವು ಸ್ವಲ್ಪ ರಸ ಉಳಿಸಿ ಹಾಗೆ ಸೋಸಿದರೆ ಇದು ತಂಬುಳಿ ರಾಯ್ತ ಎಲ್ಲ ಆಗುತ್ತೆ, ಫೇಸ್ ಪ್ಯಾಕ್ ಎಲ್ಲ ಆಗುತ್ತೆ. ಈ ಥರ ನಾವು ಪೂರ್ಣ ರಸ ಎಲ್ಲ ಹೋಗೋಂಗೆ ಬಟ್ಟೆನಲ್ಲಿ ಹಾಕಿ ಹಿಂಗೆ ಹಿಂಡಿ ಬಿಟ್ಟರೆ ಇದನ್ನು ನಾವು ತಂಬುಳಿ ಮತ್ತು ರಾಯ್ತ ಹಾಗೆ ಮಾಡ್ಕೊಳಕ್ಕೆ ಬರಲ್ಲ. ಇದೇನು ಮಾಡಬೇಕು, ಒಣಗಿಸ್ಬಿಟ್ಟು ಇದಕ್ಕೆ ಕಡಲೆ ಹಿಟ್ಟು ಅಥವಾ ಹೆಸರು ಬೇಳೆ ಹಿಟ್ಟು ಹಾಕಿ ನಾವು ಸ್ನಾನದ ಪುಡಿ ಥರ ಮಾಡಿಕೊಂಡು ಬಳಸ್ಬೋದು. ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ನಿರ್ಮಲ. ನಮ್ಮ ಶಿವಬಸವ ರಸ ಕುಡಿದ್ರಲ್ಲ, ಹೆಂಗೆ ಅನ್ನಿಸ್ತು? ಚಲೋ ಅನಿಸ್ತಾರಲ್ಲ, ಆರೋಗ್ಯಕ್ಕೂ ಚಲೋ ಅನಿಸ್ತಿರ್ತಾರೆ. ಏನು ತೊಂದರೆ ಇಲ್ಲ, ಕುಡಿಬೋದಲ್ಲ? ಕುಡಿಬೋದು, ತೊಂದರೆ. ನಿಮ್ಮ ಮನೆಗೆ ಹೋದ್ಮೇಲೆ ಮಾಡಿಕೊಡ್ತೀರಿ? ನಿಮ್ಮ ತೋಟದಲ್ಲೂ ಎಲೆಗಳು ಸಿಗ್ತಾವ? ಸಿಗ್ತಾವ ಹಿಂಗೆಲ್ಲ, ಇವರಷ್ಟು ಸಿಗಂಗಿಲ್ಲ. ಪ್ರಯತ್ನ ಮಾಡಿರಿ ಇನ್ಮೇಲೆ. ಹೆಂಗೂ ಮಳೆಗಾಲ ಐತಲ್ಲ, ಒಂದಿಷ್ಟು ಎಲೆನಾರು ಸಿಕ್ಕಂಗೆ ಒಂದಿಷ್ಟು ಗಿಡಗಳು ಹಾಕೋದು ಮುಂದಿನ ವರ್ಷಕ್ಕಂದ್ರೆ ಮತ್ತೆ ಸಮೃದ್ಧಿ ಆಗಿರ್ತೈತಿ. ಮಾಡ್ತೀರಿ? ಅಮ್ಮ ನಿಮ್ಮ ಹೆಸರು? ವಿಮಲ. ಹೇಗೆ ಅನ್ನಿಸ್ತು ನಮ್ಮ ಶಿವಬಸವ? ತುಂಬ ಚೆನ್ನಾಗೈತ್ರಿ, ಅದು ಆರೋಗ್ಯಕ್ಕೆ ಒಳ್ಳೇದ್ರಿ. ಅದು ಎಲ್ಲ ಸೊಪ್ಪು, ಎಲ್ಲ ತರಕಾರಿ, ಹಣ್ಣುಗಳು ಎಲ್ಲ ಸೇರಿಸ್ಬಿಟ್ಟು ಜ್ಯೂಸ್ ಮಾಡಿದ್ರಿಂದ ಎಲ್ಲ ನಮ್ಮ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಐತ್ರಿ, ಸಿಗ್ತೈತಿ. ಯಾವುದೂ ತೊಂದರೆ ಬರಂಗಿಲ್ಲ. ಇದನ್ನು ಕುಡ್ಕೋತ ಹೋದ್ರೆ ನಾವು ಮೆಡಿಸಿನ್ ತೊಗೊಳೋದು ಅವಶ್ಯಕತೆನೇ ಇಲ್ಲ. ಇದು ಹೌದಲ್ಲ? ಹೌದಲ್ಲ. ಕುಡಿಯುವಾಗ ನಿಮ್ಗೆ ಕುಡಿಬೇಕು ಅನ್ನಿಸ್ತಾ ಅಥವಾ ಬೇಡ ಕುಡಿಬೇಕು ಅನಿಸ್ತಾ? ಚೆನ್ನಾಗಿದೆ. ಅಂದ್ರೆ ಷಡ್ರಸಗಳೆಲ್ಲ ಸೇರಿರ್ತತೆ, ಒಂದೇ ತರ ಇಲ್ಲ ಇದ್ರಲ್ಲಿ. ಕಹಿ, ಹುಳಿ, ಸಿಹಿ, ಒಗರು ಎಲ್ಲ ತರದ ರಸಗಳಿರೋದ್ರಿಂದ ಪೂರ್ಣ ತೃಪ್ತಿ ಸಿಗ್ತತೆ ಇದರಿಂದ. ಇದು ನಾವು ಸ್ವೀಟ್ ನಾವು ಆರೋಗ್ಯ ಬಾಯಿ ರುಚಿಗೆ ನೋಡೋದಲ್ರಿ ಇದು. ಇಲ್ಲ, ಇದ್ರಲ್ಲಿ ಸಕ್ಕರೆ ಬೆಲ್ಲ ಹಾಕಿಲ್ಲ, ನಾವು ಉಪ್ಪು ಹಾಕಿಲ್ಲ. ಆದ್ರೆ ಆ ತರಕಾರಿ ಹಣ್ಣುಗಳಲ್ಲೇ ಎಲ್ಲಾ ರಸಗಳು ಇರ್ತದಲ್ಲ, ಅದು ಒಬ್ಬೊಬ್ರಿಗೆ ಏನಾಗ್ತೈತ್ರಿ, ಅದು ಬಾಯಿ ರುಚಿ ನೋಡ್ತಾರಲ್ರಿ, ಅವ್ರು ಇದು ನೋಡ್ಬಾರ್ದು ಅದನ್ನ ಬಾಯಿ ರುಚಿ. ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ನೀರ್ ಹಾಕ್ಬಿಡ್ಬೇಕು. ಸೊಪ್ಪು ನಮ್ಗೆ ಘಾಟು ಅಥವಾ ಒಗರು ಅನ್ಸ್ಬಿಟ್ರೆ ನೀರ್ ಹಾಕ್ಬಿಟ್ರೆ ಒಗರು ಇರಲ್ಲ, ಘಾಟು ಇರಲ್ಲ. ಅಷ್ಟು ಮಾಡ್ಬಿಡ್ರಿ. ಮಕ್ಕಳಿಗೆಲ್ಲ ಕೊಡುವಾಗ ನೀರ್ ಹಾಕಿ ಕೊಟ್ಬಿಡ್ರಿ, ಅವ್ರೇನು ಇಲ್ಲ ಅನ್ನೋದು. ಇದು ಒಂದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂದಂಗ ಒಳ್ಳೇದ್ರಿ. ಎಲ್ಲಾರು ತಗೋಬಹುದ್ರಿ. ಮಕ್ಕಳದಿಂದ ಹಿಡದ ಮುದುಕರವರೆಗೆ ಎಲ್ಲಾ ವಯಸ್ಕರರು ತಗೋಬಹುದ. ಮಾಡಿ ಕೊಡ್ತೀರಾ ಮೈನ್ ಮೇಲೆ? ದಿನಾಲು ಮಾಡ್ತೀವ್ರಿ ನಾವು. ಸಂತೋಷದ ಸಮಾಚಾರ. ಅಮ್ಮ ನಿಮ್ಮ ಹೆಸರು? ಶ್ರೀದೇವಿ. ಶ್ರೀದೇವಿ. ಏನ್ ಮಾಡ್ತಿದ್ದೀರಿ? ಕಾಯಿಪಲ್ಯ ಮಾಡಕತ್ತೀನಿ. ಇಡ್ಲಿಗೆ ಸಾಂಬಾರು ಮಾಡ್ತಾ ಇದ್ದೀರಾ? ಎಲ್ಲ ಥರದ್ದು ತರಕಾರಿ ಒಗ್ಗರಣೆ ಮಾಡ್ತಾ ಇದ್ದೀರಾ? ಸರಿ ಸರಿ ಸರಿ. ಈ ಒಗ್ಗರಣೆ ತಿನ್ನಕ್ಕೆ ನಾವು ಲಾಯಕ್ ಆಗಬೇಕು ಅಂದರೆ ಬೆಳಗ್ಗೆಯಿಂದ ನೀವೇನೇನು ಮಾಡಿದ್ರಿ? ಎದ್ದ ತಕ್ಷಣ ಏನು ಮಾಡಿದ್ರಿ? ಕಸ ಹೊಡೆಯೋದು, ಹಾಲು ಕರೆಯೋದು. ಹಾಲು ಕರ್ಕೊಂಡು ಬಂದ್ರಾ? ನೀವು ಹಾಲು ಕರಿತೀರಾ? ವಾವ್. ಆಮೇಲೆ ಲಿಂಗ ಪೂಜೆ ಮಾಡ್ಕೊಂಡ್ರಿ ಅಲ್ವಾ?
ವಚನ ಸಂಗೀತ ಮಾಡಿದ್ರಿ, ಚಿಂತನೆ ಮಾಡಿದ್ರಿ, ನಾನೆಲ್ಲ ನೋಡಿದ್ದು ಇದನ್ನೆಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟು ಇವಾಗ ನೀವು ಮತ್ತೆ ಅಡಿಗೆ ಇದು ಮಾಡೋದು ಏನೋ ಒಂದು ಹೊಸದೇನೋ ಇವತ್ತು ನಿಮಗೆ ರಸ ಕೊಟ್ವಲ್ಲ, ಅದ್ರ ಹೆಸರೇನು? ಬಸವರಸ. ಶಿವ ಬಸವರಸ. ಬಸವರಸ. ಶಿವರಸ ಅದು ಶುಗರ್ಗೆ, ಶಿವ ಬಸವರಸ ಬಿ ಪಿ, ವಾಯು ತೊಂದರೆ, ಸಂದು ಕೀಲು ನೋವು, ಪೂರ್ಣ ಆರೋಗ್ಯಕ್ಕೆ ಅದು. ಹೇಗೆ ಅನ್ನಿಸ್ತು ನಿಮಗೆ ಶಿವ ಬಸವರಸ? ಚಲೋ ಅನ್ನಿಸ್ತು. ಚಲೋ ಅನ್ನಿಸ್ತಾ? ಕುಡಿಬೋದಾ? ಏನು ಬೇಡ ಅನ್ನಿಸ್ತಾ? ಇಲ್ಲ, ಕುಡಿಬಹುದು ಅನಿಸ್ತದೆ. ದಿನೇ ಸ್ವಲ್ಪ ರೂಢಿ ಆದಂಗೆಲ್ಲ ಪ್ರಮಾಣ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಸರಿ, ಸಂತೋಷ. ಏನು ಹೇಳಿದ್ರಲ್ಲ ನಿಮ್ಮ ಹೆಸರು? ಶ್ರೀದೇವಿ. ನೋಡಿ, ನೀವು ಹೆಸರಿಗೆ ತಕ್ಕಂಗೆ ಶ್ರೀದೇವಿನೇ ಇದ್ದೀರಿ. ಶರಣಾರ್ಥಮ್ಮ. ನಮ್ಮ ಶಿವ ಬಸವರಸ ಹೇಗಿತ್ತು? ಹೋಗ್ತದೆ ನಿಮ್ಮ ಶಿವ ಬಸವ ರಸವು ಅದ್ಭುತವಾಗಿತ್ತು, ರುಚಿಕಟ್ಟಾಗಿತ್ತು, ಆರೋಗ್ಯಕ್ಕೆ ಹಿತಕರವಾಗುತ್ತದೆ ಎಂಬುದನ್ನು ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ಒಟ್ನಲ್ಲಿ ಕುಡಿಬೋದಿತ್ತಲ್ಲ? ಕುಡಿಬಹುದು. ಅಯ್ಯೋ ಬೇಡ ಅಂತ ಅನಿಸ್ತಾ? ಇಲ್ಲ, ಹಾಗೇನು ಅನಿಸಿಲ್ಲಲ್ಲ. ಸಂತೋಷ. ಯಾಕಂದ್ರೆ ಎಲ್ಲ ತರದ ರಸಗಳಿದೆ ಅದರಲ್ಲಿ. ಷಡ್ರಸ ಅದು ಬಹಳ ಮುಖ್ಯ. ಷೋಡಶ ರಸ. ಚೋಟು, ನಿನ್ನ ಹೆಸರೇನು? ಗುರುಪ್ರಸಾದ್. ನಮ್ಮ ಬಸವರಸ, ಶಿವ ಬಸವರಸ ಹೇಗಿತ್ತು? ರುಚಿ ಇತ್ತಾ? ಇಷ್ಟು ಚಿಕ್ಕ ಹುಡುಗನಿಗೆ? ವೆರಿ ಗುಡ್. ದೊಡ್ಡವರೇ ಕಷ್ಟಪಡ್ತಾರೆ, ನೀನು ಅದು ಹೆಂಗೆ ಕುಡ್ದೆ? ಅದು ಹೆಂಗೆ ಕುಡ್ಬೇಕಂದ? ಅದ್ಭುತ. ಇಷ್ಟು ಚಿಕ್ಕ ಹುಡುಗ ನೀನು ಇಷ್ಟು ಧೈರ್ಯ ಮಾಡಿದ್ದೀಯ ಅಂದಮೇಲೆ ದೊಡ್ಡವನಾದ್ಮೇಲೆ ಇನ್ನೂ ಹೆಚ್ಚು ಸಾಹಸ ಮಾಡ್ತೀಯ. ಥ್ಯಾಂಕ್ ಯು. ನಿನ್ನ ಹೆಸರು? ವಚನಶ್ರೀ. ಇವತ್ತು ನಮ್ಮ ಶಿವ ಬಸವರಸ ಕುಡಿದ್ಯಾ? ಇಲ್ಲ. ಮತ್ತೆ ವಚನ ಹೇಳ್ತೀಯಾ, ಶಿವಯೋಗ ಮಾಡಿಸ್ತೀಯಾ, ಮತ್ತು ರಸ ಕುಡಿಲಿಲ್ಲ ಅಂದರೆ ಏನು ಮಾಡೋದೀಗ? ನಾಳೆಯಿಂದ ಕುಡಿತೀಯಾ? ನಾಳೆಯಿಂದ ನೀನೇ ಮಾಡು. ಗಿಡ ಹತ್ರ ಹೋಗಿ ಮಾತಾಡಿಸಿ, ಒಬ್ಬೊಬ್ಬರು 770 ಅಮರಗಣಗಳು ಅಂತ ಅನ್ಕೋ. ಒಂದೊಂದು ಗಿಡಕ್ಕೂ ಕೂಡ ಒಬ್ಬೊಬ್ಬ ಶರಣರು ಅಂತ ಅಂದ್ಕೊಂಡು ಅವ್ರ ಹತ್ರ ಹೋಗಿ ಅನುಮತಿ ಕೇಳಬೇಕು. ಶರಣರೇ ನನಗೆ 1-2 ಎಲೆ ಕೊಡ್ರಿ, ದಾಸೋಹ ಮಾಡಿರಿ ಅಂತ ಕೇಳಬೇಕು. ಹೌದಾ? ಪ್ರೀತಿಯಿಂದ ಭಕ್ತಿಯಿಂದ ಕೇಳಿ ಅವ್ರ ಹತ್ರ 2 ಎಲೆ ತಗೊಂಡು ಬಂದು ನೀನು ಈ ಶಿವರಸಕ್ಕೆ ಬಸವರಸ ಸೇರಿಸಿ ಎಲ್ಲರಿಗೂ ಕೊಟ್ಟೆ ಅಂದರೆ ಆವಾಗ ನಿನ್ಗೆ ಅದ್ರ ಮಹತ್ವ ಗೊತ್ತಾಗ್ತದಲ್ಲ. ಕಷ್ಟಪಟ್ಟು ಎಲ್ಲ ನಿನಗೆ ಕೊಟ್ಟಾಗ ನಿನಗೆ ಅದ್ರ ಮಹತ್ವನೇ ಗೊತ್ತಾಗಲ್ಲ. ಹೌದು? ನೀನೇ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದ್ರ ಮಹತ್ವ ಗೊತ್ತಾಗಿ ನೀನು ಅದನ್ನು ಸೇವನೆ ಮಾಡ್ತೀಯ. ಆ ಅಜ್ಜನ ಜೊತೆ ನೀ ಸಹಾಯ ಮಾಡ್ತೀಯಾ? ನಾಳೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಆದಮೇಲೆ ಒಂದೊಂದು ಗಿಡದ ಹತ್ರ ಒಬ್ಬೊಬ್ಬ ಶರಣರ ಹೆಸರು ಹೇಳೋದು. ಮಾದಾರ ಚೆನ್ನಯ್ಯಗಳೇ ನನಗೆ 2 ಎಲೆ ಕೊಡಿ, ಡೋಹಾರ ಕಕ್ಕಯ್ಯಗಳೇ ನೀವು ನನಗೆ 2 ಎಲೆ ಕೊಡಿ. ಹೌದಾ? ಮತ್ತು ಯಾವ ಶರಣರ ಹೆಸರು ನೆನಪಿದೆ ನಿನಗೆ ಹೇಳು? ಅಂಬಿಗರ ಚೌಡಯ್ಯನವರೇ ನನಗೆ 1-2 ಎಲೆ ಕೊಡಿ. ಹೌದಾ? ಮತ್ತೆ ಸತ್ಯಕ್ಕ. ಹಾಂ, ಮತ್ತೆ ಯಾರು? ಮಡಿವಾಳ ಮಾಚಯ್ಯ. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ. ನೋಡು, ಈ ತೋಟದಲ್ಲಿ ಎಷ್ಟು ಮರಗಳಿದೆಯಲ್ವಾ, ಆ ಎಲ್ಲ ಮರಗಳಿಗೆ ಒಬ್ಬೊಬ್ಬ ಶರಣರ ಹೆಸರಿಡು. ಹೌದಾ? ಒಬ್ಬೊಬ್ಬರ ಶರಣರ ಹೆಸರನ್ನ ಹೇಳೋದು. ಶರಣರೇ, ಅಕ್ಕ ಮಹಾದೇವಿ ನನಗೆ 2 ಎಲೆ ಕೊಡಮ್ಮ ಅಂತ ಕೇಳ್ಕೊಂಬರೋದು. ಮಾಡ್ತೀಯಾ? ಹಾಂ, ಆವಾಗ ಅದರಲ್ಲಿ ಶಕ್ತಿ ತುಂಬ್ಕೊಳ್ಳುತ್ತೆ ಮತ್ತು ಅದ್ರ ಮಹತ್ವ ಗೊತ್ತಾಗತ್ತೆ ನಿನಗೆ. ಎಲೆ ತಗೊಂಬರೋದು, ಅದನ್ನೆಲ್ಲ ತೊಳೆಯೋದು, ಸೋಸೋದು,
ಹಣ್ಣು ತರಕಾರಿ ಹೆಚ್ಚೋದು, ಆಮೇಲೆ ಅದನ್ನೆಲ್ಲ ರುಬ್ಬೋದು, ಸೋಸೋದು ಇದೆಯಲ್ಲ, ಅಷ್ಟೆಲ್ಲ ಪರಿಶ್ರಮ ಮಾಡಿದಾಗ ನಿನಗೆ ಅದ್ರ ಮೇಲೆ ಹಕ್ಕು ಬರುತ್ತೆ. ಹಾಂ, ಎಲ್ಲ ರೆಡಿ ಮಾಡಿಕೊಟ್ಟಾಗ ನೀನೇನು ಮಾಡ್ತೀಯಾ? ಬೇಡ ಬಿಡು. ಬೆಳಗ್ಗೆ ಜೇನುತುಪ್ಪ ತಗೊಂಡಿದೀಯಾ? ಜೇನುತುಪ್ಪ ನೀರು ಯಾಕೆ ತಗೊಂಡೆ? ಅದು ರುಚಿ ಇತ್ತು ಅಲ್ವಾ? ಇದು ಜೇನೆ. ಎಲ್ಲ ಎಲೆಗಳು, ತರಕಾರಿ, ಹಣ್ಣು ರಸ ಇದೆಯಲ್ಲ, ಅದೆಲ್ಲ ಸೇರಿ ಅದು ಜೇನು ರಸನೇ. ಇದು ಒಂದು ರೀತಿಯ ಜೇನು, ಅದು ಒಂದು ರೀತಿಯ ಜೇನು. ಜೇನು ಹುಳು ಮಾಡುತ್ತೆ ಅದನ್ನು. ಇದು ನಾವಾಗೆ ಮಾಡ್ಕೊಳ್ಳುವಂತಹ ಒಂದು ರಸ. ಇದಕ್ಕೂ ಜೇನಂತಲೇ ಕರೀತಾರೆ. ಮಾಡ್ತೀಯಾ ನಾಳೆಯಿಂದ ಈ ಕೆಲಸ? ವಚನಶ್ರೀ ಶರಣು ಹೇಳು. ಹೇಗೆ ಹೇಳಬೇಕು ಶರಣು? ತಲೆಬಾಗಿ. ಹಾಂ, ಶರಣು ಹೇಳಿ. ಇನ್ನೊಮ್ಮೆ ಹೇಳು. ಶರಣು. ಲಿಂಗಯ್ಯ ಎಲ್ಲರಿಗೂ ಸಮಾನ ಪ್ರೀತಿ ಮಾಡೋನಂದ್ರೆ ಅವನೊಬ್ಬನೇ. ಬೇರೆ ಯಾರು ಸಮಾನವಾಗಿ ಪ್ರೀತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಲಿಂಗಯ್ಯ ನಮಗೆ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೊಡುವಂಥ ಶಕ್ತಿ ಲಿಂಗಯ್ಯನಲ್ಲಿದೆ. ಅದಕ್ಕೆ ನಾವು ಸಂಶಯ ಮಾಡಬಾರ್ದು. ಆದರೆ ಒಂದಿಷ್ಟು ಲಿಂಗಯ್ಯನ ಕಡೆ ನೋಡಬೇಕು. ನಮಗೆ ಕೊಟ್ಟಿರೋ ಮನಸ್ಸು, ಬುದ್ಧಿ, ಶಕ್ತಿಯನ್ನು ನಾವು ಸ್ವಲ್ಪ ಪಳಗಿಸ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತಾ, ಗುರುಗಳಾದರೆ ಬಾಡಗಿ ಗುರುಗಳು, ಮತ್ತು ಮಠಪತಿ ಗುರುಗಳು, ಆಮೇಲೆ ನಮ್ಮ ಮಹಾಲಿಂಗ ಗುರುಗಳು, ಅಮ್ಮ ನಿಮ್ಮ ಹೆಸರು ಮರೆತೆ, ವಿಮಲಾ ಗುರುಗಳು, ಹೌದಾ? ತಮ್ಮ ಹೆಸರು ನಿರ್ಮಲಾ ಗುರುಗಳು. ಅಲ್ಲಿ ರೊಟ್ಟಿ ಬಡಿತಾ ಇದ್ದಾರೆ ಶ್ರೀದೇವಿ. ಅವರನ್ನೊಂದು ಸ್ವಲ್ಪ ನಮ್ಮ ವಿಡಿಯೋನಲ್ಲಿ ತಗೊಂಡ್ರು. ಶ್ರೀದೇವಿ ಗುರುಗಳು ಅವರು ರೊಟ್ಟಿ ಮಾಡಿಲ್ಲ ಅಂದ್ರೆ ನಮ್ಮ ತಟ್ಟೆನಲ್ಲಿ ಬಿಸಿ ಬಿಸಿ ರೊಟ್ಟಿ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ವಿಡಿಯೋ ಮಾಡ್ತಾ ಇರೋರು ಯಾವ ಗುರುಗಳು? ಮನೋಜ್ ಕುಮಾರ್ ಗುರುಗಳು. ಇಷ್ಟೆಲ್ಲ ಗುರುಗಳದ್ದೇ ಒಂದು ಸೇನೆ. ಇದು ಏನಕ್ಕೆ ಸೇನೆ ಅಂದ್ರೆ, ನಮ್ಮ ಭಾರತ ಮಾತೆಯನ್ನ ಸುರಕ್ಷಿತವಾಗಿ, ಭಾರತ ಮಾತೆಯ ಮಕ್ಕಳು ಪುಷ್ಟಿಯಿಂದ ಇರ್ಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಗುರು ಸೇನೆ. ರೊಟ್ಟಿ ಬಡಿತಾ ಬೆವರು ಸುರಿಸ್ಕೊಂಡು ಬಂದಿದ್ದಾರೆ ಶ್ರೀದೇವಿ. ಆಕ್ಚುಲಿ ಬೆಳಗ್ಗೆ ಹಾಲು ಕರೆಯುವುದರಿಂದ ಅವರ ದಿನಚರಿ ಶುರುವಾಗುತ್ತೆ. ನಿಜವಾಗಿಯೂ ಶ್ರೀದೇವಿ ಹೆಸರು ಎಷ್ಟು ಚೆನ್ನಾಗಿದೆ, ಅವರ ಒಂದು ಕ್ರಿಯೆ ಕೂಡ ಅಷ್ಟು ಚೆನ್ನಾಗಿದೆ. ಅವರಿಗೆಲ್ಲ ಧನ್ಯವಾದ ಹೇಳಿ, ಭೂಮಿ ತಾಯಿಗೆ ಧನ್ಯವಾದ ಹೇಳಿ, ರೈತರಿಗೆ ಧನ್ಯವಾದ ಹೇಳಿ, ಸೈನಿಕರಿಗೆ ಆಹಾರ ಸಿಗಬೇಕು. ಪಾಪ ಅವರಿಗೆ ನೀರು ಕೂಡ ಸಿಗ್ತಿರಲ್ಲ. ಪ್ರಾರ್ಥನೆ ಮಾಡೋಣ. ನಮಗೆ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗೆ ಯಾರು ನಮಗೆ ಸೈನಿಕರು ಸಿಗ್ತಾರೆ, ರೈತರು ಸಿಗ್ತಾರೆ, ದುಡಿಯೋರು ಸಿಗ್ತಾರೆ, ಅವರಿಗೆ ಒಂದು ತಟ್ಟೆ, ನಮ್ಮ ಮನೆಯಲ್ಲಿರೋ ಒಂದು ತಟ್ಟೆ ಮೊದಲು ದುಡಿಯುವವರಿಗೆ ಮತ್ತು ಸೈನಿಕರಿಗೆ ಅಂತ ಅರ್ಪಣೆ ಮಾಡಿ ಹುಡುಕಾಡ್ಕೊಂಡು ಹೋಗಿ ಮೊದಲೆಲ್ಲ ಗುರುಲಿಂಗ ಜಂಗಮಕ್ಕೆ ಕೊಡಬೇಕು ಅಂತ, ಈಗ ದುಡಿಯುವವರಿಗೆ, ಸೈನಿಕರಿಗೆ ಕೊಟ್ಟು ಆಮೇಲೆ ಊಟ ಮಾಡುವಂತಹ ಒಂದು ಪರಂಪರೆ ಬೆಳೆಸೋಣ. ನಮಗೆ ಅಕಸ್ಮಾತ್ ಗುರುಲಿಂಗ ಜಂಗಮರಂತ ಜ್ಞಾನಿಗಳು ಸಿಕ್ಕರೆ ಇನ್ನೂ ಸಂತೋಷ. ಆದರೆ ಸಿಕ್ಕಬೇಕು, ಸಿಗ್ಲಿ ಅಂತ ಪ್ರಾರ್ಥನೆ ಎಲ್ಲರಿಗೂ. ನೀನೊಲಿದಡೆ ಕೊರಡು ಕೊನರೋದಯ್ಯ, ನೀನೊಲಿದಡೆ ಬರಡು ಹೈನೋದಯ್ಯ, ನೀನೊಲಿದರೆ ವಿಷಯವೆಲ್ಲ ಅಮೃತೋದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಎಲ್ಲರಿಗೂ ಶರಣು. ನಮ್ಮ ತಿರು ಪ್ರಸಾದ್ ಮುಗಿತ ಇಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದು. ನಿಮ್ಗೇನು ಪ್ರಾರ್ಥನೆ ಬೇಕಿಲ್ಲ. ನೀವೆಲ್ಲ ಶಿವ, ನಿಮ್ಮ ಒಲುಮೆಯಿಂದ ನನಗಿಷ್ಟೆಲ್ಲ ಪಡಿ ಪದಾರ್ಥಗಳು ಸಿಕ್ಕಿರೋದ್ರಿಂದ ನನಗೋಸ್ಕರ ಅವರು ವಚನ ಹೇಳಿರೋದು. ಶಿವ ಒಲಿದ್ರೆ ಸಾಕಾಗೋದಿಲ್ಲ, ಶರಣರು ಒಲಿದ್ರೇನೆ ಅದು ಕೊನೆಯ ವ್ಯಕ್ತಿಗೂ ಸಿಗತ್ತೆ. ಇಲ್ಲ ಅಂದರೆ ಬರೀ ಗಂಡ್ಮಕ್ಳದ್ದೇ ಪಂಕ್ತಿ ಆಗ್ತಿತ್ತು. ನಾನು ಇದರಲ್ಲಿ ಸೇರಿದ್ದೀನಿ ಅಂದರೆ ಅದು ನೀವು ಶರಣರಾಗಿರೋದ್ರಿಂದ ಮತ್ತು ಶರಣರ ಒಲುಮೆ ಇರೋದ್ರಿಂದ ನನಗೂ ನಿಮ್ಮ ಪಂಕ್ತಿಯಲ್ಲಿ ಕೂತ್ಕೊಳ್ಳೋಕ್ಕೆ ಮತ್ತು ಇಷ್ಟು ಸಮೃದ್ಧಿಯ ಪ್ರಸಾದ ತಕ್ಕೊಳ್ಳೋಕ್ಕೆ ಒಂದು ಅವಕಾಶ. ಇವತ್ತು ನೋಡ್ರಿ, ಇದು ಕೊಬ್ಬರಿ ಚಟ್ನಿ. ಈ ಕೊಬ್ಬರಿ ಚಟ್ನಿನಲ್ಲಿ ಹಂಗೆ ತಿಂದರೆ ಒಬ್ಬೊಬ್ಬರಿಗೆ ಎಸಿಡಿಕ್ ಆಗುತ್ತೆ. ಎಸಿಡಿಕ್ ಅಂದ್ರೇನು, ಆಮ್ಲೀಯತೆ ಇರ್ತತೆ ಇದರಲ್ಲಿ. ಒಬ್ಬೊಬ್ಬರಿಗೆ ಬೊಜ್ಜು ಬರೋ ಭಯ ಇರ್ತತೆ. ಅದಕ್ಕೆ ಇದನ್ನ ಬಾಳೆ ದಿಂಡು ಒಂದಿಷ್ಟು, ಅಮ್ಮ ಬಾಳೆ ದಿಂಡು ತೋರಿಸಿ ಇದ್ರೆ ಅಮ್ಮ
ಇದಕ್ಕೆ ನಾನು ಬಾಳೆ ದಿಂಡು ಈಗ ತೋರಿಸಿ ಅದೆಲ್ಲಿದೆ ತೋರಿಸಿ. ಸ್ವಲ್ಪ ಬಾಳೆ ದಿಂಡನ್ನ ಇದಕ್ಕೆ ಮಿಕ್ಸ್ ಮಾಡಿ ಕೊಬ್ಬರಿ ಚಟ್ನಿ ಜೊತೆಗೆ ಹಾಕಿರೋದ್ರಿಂದ ಇದರ ಎಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ. ಪಿತ್ತ ಆಗೋದಿಲ್ಲ, ಬೊಜ್ಜು ಬರೋದಿಲ್ಲ. ಒಬ್ಬೊಬ್ಬರಿಗೆ ಭಯ ಇರುತ್ತೆ, ನಮ್ಗೇನಾದ್ರು ಕೊಬ್ಬು ಬಂದ್ಬಿಡುತ್ತೇನೋ, ಕೊಬ್ಬರಿ ಒಳ್ಳೇದು ಅಂತ ಹೇಳ್ತಾರೆ, ಆದರೂ ಕೂಡ ಕೊಬ್ಬು ಬಂದ್ಬಿಡುತ್ತೇನೋ ಅಂತ ಭಯ ಇರುತ್ತೆ. ಅವರು ಈ ಬಾಳೆ ದಿಂಡನ ಭಾಳ ಹಾಕಬಾರ್ದು, ಒಂದಿಷ್ಟು ಹಾಕ್ಬಿಟ್ರೆ ಸಾಕು. ಇದು ಎಂಟಾಸಿಡ್ ಆಗಿ ಕೆಲಸ ಮಾಡ್ತದೆ. ಹೆಂಗು ಅಲೋಪತಿನಲ್ಲಿ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಎಂಟಾಸಿಡ್ ಕೊಡ್ತಾರಲ್ಲ, ಎಸಿಡಿಟಿ ಆಗಬಾರ್ದು ಅಂತ ಕೊಡ್ತಾರಲ್ಲ, ಹಾಗೆ ಇದು ಬಾಳೆ ದಿಂಡು ಕೊಬ್ಬರಿ ಚಟ್ನಿಗೆ ಎಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಇವತ್ತು ನಾವು ಶಿವ ಬಸವ ರಸ ಮಾಡಿದ್ವಲ್ಲ, ಅದರದ್ದು ಮೇಲೆ ಉಳಿದಿರೋ ಚರಟಕ್ಕೆ ಮೊಸರು ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟಿದ್ದೀವಿ. ಇದು ರಾಯ್ತ, ಈಗ ಚಟ್ನಿ ಆಯಿತು, ರೆಡಿ ಆಯಿತು. ಹಾಗೆ ಇದಿಷ್ಟು ನಾವು ಬದಲಾವಣೆ ಮಾಡ್ಕೊಂಡ್ವಿ. ಇಡ್ಲಿ ಜೊತೆಗೆ ಇದೆಲ್ಲ ಸೇರೋದ್ರಿಂದ ಇಡ್ಲಿನಲ್ಲಿ ನಾವು ಬರೀ ಬಿಳಿ ರವೆ ಅದು ಕಾರ್ಬೋಹೈಡ್ರೇಟು, ಮತ್ತು ಉದ್ದಿನಬೇಳೆ ಪ್ರೋಟೀನ್ ಅಷ್ಟೇ ಇರುತ್ತೆ. ಇದು ಕೂಡ ಕೊಬ್ಬಾಗತ್ತೆ ಕೊಬ್ಬರಿ ಆದರೆ. ಇದಕ್ಕೆ ಬಾಳೆ ದಿಂಡು ಆಗಿಬಿಟ್ರೆ ಫೈಬರ್ ಕಂಟೆಂಟ್ ಆಗುತ್ತೆ ಅಲ್ಲೇನಪ್ಪ. ಮತ್ತು ಶಿವಬಸವ ರಸದ ಒಂದು ರಸಾಯನ ಆಗೋದ್ರಿಂದ, ರಾಯ್ತ ಆಗೋದ್ರಿಂದ, ಇದು ಕೂಡ ತರಕಾರಿ ಸೊಪ್ಪು ಎಲ್ಲ ಸೇರೋದ್ರಿಂದ ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ. ಇಡ್ಲಿ ಮಾಡಿದಾಗ ಈ ಥರ ತೊಗೋಬೋದು. ರೊಟ್ಟಿ ಕೂಡ ಕಾರ್ಬೋಹೈಡ್ರೇಟೇ ಅಲ್ವಾ, ಅದಕ್ಕೆ ಈ ಥರ ನೀವು ಚಟ್ನಿ ಮತ್ತು ರಾಯ್ತ ಹಾಕಿದ್ರೆ. ಮತ್ತು ಏನು ನಿಯಮ ಅಂದರೆ, ಮನುಷ್ಯನ ರಕ್ತದಲ್ಲಿ ಒಂದು pH ಲೆವೆಲ್ ಅಂತಿದೆ. ಆ pH ಲೆವೆಲ್ನಲ್ಲಿ ಏನಿರುತ್ತಂದರೆ, ಆಮ್ಲೀಯ ಪದಾರ್ಥ ಅಂದರೆ ರೊಟ್ಟಿ, ಅಕ್ಕಿ, ಇವೆಲ್ಲ ಆಮ್ಲೀಯ. ಕಾರ್ಬೋಹೈಡ್ರೇಟ್ಸ್ ಏನಿದ್ದಾವೆ, ಪ್ರೋಟೀನ್ ಇದ್ದಾವೆ, ಅವೆಲ್ಲ ಆಮ್ಲೀಯ. ಇನ್ನು ತರಕಾರಿ, ಸೊಪ್ಪು, ಹಣ್ಣಿದೆಯಲ್ಲ, ಅದೆಲ್ಲ ಪ್ರತ್ಯಾಮ್ಲೀಯ. ನಮಗೆ ಪ್ರತ್ಯಾಮ್ಲೀಯತೆ 180% ಬೇಕು, ಆಮ್ಲೀಯತೆ ಬರೀ 20% ಇರಬೇಕು. ಈಗ ನೋಡಿ, ಈ ತಟ್ಟೆ ಇದೊಂದು ಮಾಡೆಲ್. ಇದರಲ್ಲಿ ರೊಟ್ಟಿ ಮತ್ತೆ ಇಡ್ಲಿ ಇದಿಷ್ಟು ಆಮ್ಲೀಯ ಅಂತ ಅಂದ್ರೆ, ಈಗ ಹಾಕರಿಕೆ ಸೊಪ್ಪು, ಇದು ಯಾವ ಸೊಪ್ಪಮ್ಮ? ಇದು ಕಿರಿಕಿಸಾಲಿ ರಾಜಗಿರಿ ಸೊಪ್ಪು, ಹೌದಾ? ಇದು ಹೀರೆಕಾಯಿ ಪಲ್ಯ, ಆಮೇಲೆ ಬಾಳೆ ದಿಂಡಿನ ಕೊಬ್ಬರಿ ಚಟ್ನಿ ಮತ್ತು ಸೊಪ್ಪು ಸೇರಿಸಿದ ರಾಯತ, ಮತ್ತು ಮಿಕ್ಸ್ ತರಕಾರಿಯ ಸಾಂಬಾರು. ಇದೆಲ್ಲದರಲ್ಲೂ ಸಾಕಷ್ಟು ಸೊಪ್ಪು, ತರಕಾರಿ, ಹಣ್ಣು ಇರೋದ್ರಿಂದ ಇದು ಪ್ರತ್ಯಾಮ್ಲೀಯ ಪ್ರಮಾಣ 180% 20% ಆಮ್ಲೀಯ ಪದಾರ್ಥ ಇರೋದ್ರಿಂದ ಇದು ಪೂರ್ಣ ಸಮತೋಲಿತ ಆಹಾರ. ಅದಕ್ಕೆ ಪ್ರಸಾದ ಅಂದ ತಕ್ಷಣ ಏನು ಬಂದದ್ದನ್ನು ತಗೊಂಡ್ಬಿಡೋದು ಹಂಗಲ್ಲ. ಪ್ರಸಾದಕ್ಕೆ ಮೊದಲು ಅವಧಾನ ಭಕ್ತಿ ಅಂತ ಹೇಳಿದ್ದಾನೆ. ಅವಧಾನ ಭಕ್ತಿ ಅಂದರೆ ಎಚ್ಚರ. ಈಗ ನಾನು ಮಾತಾಡ್ತಾ ಇರೋದೆಲ್ಲ ಪ್ರಸಾದಕ್ಕೆ ಮೊದಲಿನ ಅವಧಾನ ಭಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವಧಾನ ಅಂದರೆ ಎಚ್ಚರ. ಇದೆಲ್ಲ ಎಚ್ಚರ. ಆಮ್ಲೀಯತೆ ಎಷ್ಟಿರಬೇಕು, ಪ್ರತ್ಯಾಮ್ಲೀಯತೆ ಎಷ್ಟಿರಬೇಕು, ಹೌದಾ? 80% ಪ್ರತ್ಯಾಮ್ಲೀಯತೆ ಪದಾರ್ಥ ಇರಬೇಕು, 20% ಆಮ್ಲೀಯ ಪದಾರ್ಥ ಇದ್ದರೆ ಮಾತ್ರ ಇದು ಪ್ರಸಾದಕ್ಕೆ ಯೋಗ್ಯವಾದ ಅವಧಾನ ಭಕ್ತಿಯನ್ನು ಹೊಂದಿದೆ. ಇಲ್ಲ ಅವಧಾನ ಭಕ್ತಿ ಇಲ್ಲ, ಬರೀ ನಾನು ಬಂದದ್ದನ್ನು ನಾನು ಲಿಂಗಯ್ಯಗೆ ಅರ್ಪಣೆ ಮಾಡ್ತೀನಿ ಅಂದರೆ ಭಕ್ತಿ ಇಲ್ಲದ ಅಲ್ಲ, ಭಕ್ತಿ ಇಲ್ಲದ ಬಡವ, ಅದು ಒಂದು. ಮತ್ತು ಭಕ್ತಿ ಇಲ್ಲದ, ಭಾವವಿಲ್ಲದ ಭಕ್ತಿ, ಅದು ಕಪಟ ಯುಕ್ತಿ. ಸುಮ್ಮನೆ ತೋರಿಕೆಗೆ ನಾನು ಅವಧಾನ ಇಲ್ಲ, ಬರೀ ಭಕ್ತಿ ಮಾಡ್ತೇನೆ, ತಗೊಳ್ರಿ 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 ಅಂತ ಹೇಳ್ತೀನಿ ಅಲ್ಲ, ಕಾಲು ಬೀಳ್ತೀನಿ, ಕೈ ಮುಗಿತೀನಿ ಅಲ್ಲ, ಮತ್ತು ಆರತಿ ಬೆಳಗ್ತೀನಿ, ಆಡಂಬರದ ಅಲಂಕಾರ ಮಾಡ್ತೀನಿ ಅಂದರೆ ಅದು ತೋರಿಕೆಯ ಭಕ್ತಿ. ಅದು ಒಂದು ಕಪಟ ಯುಕ್ತಿ ಅಂತ ಅನಿಸುತ್ತೆ. ಅದರಿಂದ ಗುರು ಲಿಂಗ ಜಂಗಮಕ್ಕೆ ತೃಪ್ತಿ ಆಗೋದಿಲ್ಲ, ಬದಲಾಗಿ ಶೋಷಣೆ ಆಗ್ತದೆ. ಅವರ ಜ್ಞಾನ ಕೂಡ ಕ್ಷೀಣ ಆಗ್ತದೆ. ಇವತ್ತು ಗುರುಲಿಂಗ ಜಂಗಮರಿಗೆ ನಾವು ಸರಿಯಾದ ಸಾತ್ವಿಕ ಅವಧಾನ ಭಕ್ತಿಯಿಂದ ಕೂಡಿದ ಆಹಾರ ಕೊಟ್ಟಿಲ್ಲ ಅಂತಂದರೆ ಅವರ ಜ್ಞಾನ ಕೂಡ ಕ್ಷೀಣ ಆಗ್ತದೆ. ಆ ಪಾಪ ನಮಗೆ ಬರ್ತದೆ. ಜ್ಞಾನ ಕ್ಷೀಣ ಆಗಿಬಿಟ್ರೆ, ರಾಜನ ಪ್ರಜ್ಞೆ ಕೆಟ್ಬಿಟ್ರೆ ಪ್ರಜೆಗಳಿಗೆಲ್ಲ ಸಂಕಷ್ಟ ಹೇಗೋ ಹಾಗೆ ಗುರುಲಿಂಗ ಜಂಗಮದ ಪ್ರಜ್ಞೆ ಏನಾದರೂ ಕ್ಷೀಣ ಆದರೆ, ಜ್ಞಾನ ಕ್ಷೀಣ ಆದರೆ
ನಮ್ಮ ಭಕ್ತ ಸಾಮ್ರಾಜ್ಯ ಎಲ್ಲ ಹಾನಿಗೆ ಒಳಪಟ್ಟಿದೆ. ಅದಕ್ಕೆ ರೈತರು ಇವತ್ತು ಯಾಕೆ ಹಾನಿಗೆ ಒಳಪಟ್ಟಿದ್ದಾರೆ ಅಂದರೆ ಗುರುಗಳಲ್ಲಿ ಜ್ಞಾನ ಶಕ್ತಿ ಕಡಿಮೆ ಆಗಿರೋದ್ರಿಂದ, ಅವ್ರು ಕೊಟ್ಟದನ್ನು ತಿನ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಗುರುಗಳು ಅವರಿಗೆ ಅವಧಾನ ಭಕ್ತಿಯ ಪಾಠ ಮಾಡಲಿಲ್ಲ. ಇದೇ ರೀತಿ ಹೀಗೆ ಬೆಳಿಬೇಕು, ಹೀಗೆ ಉಣ್ಬೇಕು, ಹೀಗೆ ಅಡುಗೆ ಮಾಡಬೇಕು, ಹೀಗೆ ಎಡೆ ಮಾಡಬೇಕು. ಸಿದ್ಧಾರೂಢರೆಲ್ಲ ಮನೆಗೆ ಹೋದರೆ ಒಮ್ಮೆ ಪಾದ ಪೂಜೆ ಮಾಡ್ಕೊತಿರ್ಲಿಲ್ಲ. ಅವರು ಮಕ್ಕಳನ್ನ ಕರ್ಕೊಂಡು ಮಣ್ಣಾಗಿರೋದನ್ನೆಲ್ಲ ತೆಗೆದು ಸ್ನಾನ ಮಾಡಿಸೋದು, ಅವ್ರಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸೋದು, ಅಲ್ಲೇನಾದರೂ ಕೆಸರು ಕೊಚ್ಚೆ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡೋದು. ಹೌದಾ? ಅಷ್ಟೆಲ್ಲ ಮಾಡಿ ಬಂದು ಅಡುಗೆ ಮನೆಗೆ ಬಂದು ಹಿಂಗೆ ಅಡುಗೆ ಮಾಡಬೇಕು ಅಂತ ಹೇಳ್ಕೊಡೋದು. ಅಷ್ಟೆಲ್ಲ ಮಾಡಿದ್ಮೇಲೆ ಹಾಂ ಪಾದ ಪೂಜೆ ಮಾಡಿರಿ ಅಂತ ಹೇಳ್ತಿದ್ರು. ಅದೆಲ್ಲ ಬಿಟ್ಟು ಏನೂ ಮಾಡ್ದೇನೆ ಹೋಗ್ಬಿಟ್ಟು ಪಾದ ಪೂಜೆ ಮಾಡಿದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಹಾಂ, ಅದಕ್ಕೆ ನಾವು ಗುರುಗಳಾದವರು, ಸ್ವಾಮಿಗಳು, ಮಠಾಧೀಶರು ಒಂದಿಷ್ಟು ಎಲ್ಲ ಸ್ವಚ್ಛ ಮಾಡತ್ತಾರ, ಎಲ್ಲ ಹೊರಗಡೆ ಎಲ್ಲ ಗಾರ್ಡನ್ ಎಲ್ಲ ಅದೇ ಮತ್ತೆ ಗುರುಲಿಂಗ ಜಂಗಮದ ಸಾಕ್ಷಾತ್ ಅವತರಣ ಇವತ್ತು ನಿಮ್ಮ ಮನೆಯಲ್ಲಿ ಆಗೈತೆ ಅಂದರೆ ನಿಮ್ಮ ಭಕ್ತಿಯೂ ಕೂಡ ಅಷ್ಟು ಶ್ರೇಷ್ಠ, ನಿಮ್ಮ ಪುಣ್ಯ ಅಷ್ಟು ಶ್ರೇಷ್ಠವಾಗಿದೆ. ನಮ್ಮಲ್ಲಿ ಭಕ್ತಿ ಶ್ರೇಷ್ಠ ಇರಬೇಕು, ಗುರುಲಿಂಗ ಜಂಗಮದ ಶಕ್ತಿ ಶ್ರೇಷ್ಠ ಇರಬೇಕು. ಆವಾಗಲೇ ಲಿಂಗಾಂಗ ಸಾಮರಸ್ಯದ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ. ಇದು ಅರ್ಚನೆ, ಅರ್ಪಣೆ, ಅನುಭವ ಮೂರನ್ನು ಮೇಳೈಸಿ ನಾವು ಬರೀ ಏನೋ ಒಂದು ಆಡಂಬರದ ವಿಡಿಯೋ ಮಾಡ್ತಾ ಇದ್ದೀವಿ. ಇದರಿಂದ ಪರಿಶ್ರಮ ಇದೆ, ಜ್ಞಾನ ಇದೆ, ಸಂಸ್ಕಾರ ಇದೆ. ಮತ್ತೆ ರೈತರ ಒಂದು ಮಹಿಮೆಯನ್ನು ಜಗತ್ತಿಗೆ ತೋರಿಸ್ಬೇಕು. ರೈತರ ಮನೆಗೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಬರಬೇಕು. ಆ ಅಡುಗೆ ಎಷ್ಟು ಶ್ರೇಷ್ಠ, ಆ ಸಂಸ್ಕಾರ ಎಷ್ಟು ಶ್ರೇಷ್ಠ ಅನ್ನೋ ಮಹಿಮೆ ತಿಳಿಸ್ಬೇಕು. ಇಲ್ಲಿ ಸ್ವರ್ಗನೇ ಇರುತ್ತೆ ರೈತರ ಮನೆಯಲ್ಲಿ. ಇಂಥ ಒಂದು ಭಾವ ಹುಟ್ಟಬೇಕು ಅನ್ನೋದಕ್ಕೆ ನಾವು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಟ್ಟರೆ ಏನೋ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹೋಗುತ್ತೆ ಅಂದ್ಕೊಂಡು ಬಾಯಿ ತೆಗೆದು ಹಣ್ಣು ಅಂತ ಕೇಕ್ ಕಟ್ ಮಾಡತ್ತಾರ. ನಾವು ಅಂಥದ್ದೇನು ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ. ಅಪಚಾರ ಹಾಗೆ ಏನೋ ಅಷ್ಟು ಆಡಂಬರ ಮಾಡ್ತಾರೆ ಅಂತ ಹಾಗೆ ಅನಿಸುತ್ತೆ. ಇಲ್ಲ, ನಿಮಗೂ ಲಿಂಗ ದೃಷ್ಟಿ ಸಿಗಲಿ, ನಮಗೂ ಕೂಡ ಲಿಂಗಯ್ಯನ ದೃಷ್ಟಿ ನಮ್ಮ ಮೇಲೆ ಸದಾ ಇರಲಿ. ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು. ರೈತರ ಮನೆ ವಿಶೇಷ ಅಂತಂದರೆ, ಪೇಟೆ ಮನೆಯಲ್ಲಾದರೆ ಎಲ್ಲ ಆಳು ಕಾಳು ಅಡುಗೆ ಮಾಡ್ತಾರೆ. ಇಲ್ಲಿಲ್ಲ, ಮನೆ ಜನನೇ ಕಸ ಗುಡಿಸೋದು ಹಿಡ್ಕೊಂಡು ಪಾತ್ರೆ ತೊಳೆಯೋದು, ರೊಟ್ಟಿ ಬಡಿಯೋದು, ಹಸು ಹಿಂಡೋದು ಎಲ್ಲ ಮನೆಯಲ್ಲಿರೋರೇ ಮಾಡೋದು. ವರ್ಕಿಂಗ್ ವುಮೆನ್ ಇದ್ದರೆ, ಪೇಟೆನಲ್ಲಿದ್ದರೆ ಪಾಪ ಅವ್ರಿಗೆ ಮಾಡೋಕ್ಕಾಗಲ್ಲ ಅಲ್ವಾ? ಇದು ಅಣ್ಣನ ಮನೆ, ಅಣ್ಣನ ಹೆಂಡತಿ, ಅಣ್ಣನ ಸೊಸಿ, ಮೊಮ್ಮಕ್ಕಳು, ಮಕ್ಕಳು. ತವ್ರ ಮನೆಯಿಂದ ಬಂದು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿದ್ದಾರೆ ಅಮ್ಮ ನಿರ್ಮಲಾ ಅವರು ಕೂಡ ಭಾಗಿ. ಇಷ್ಟೆಲ್ಲ ಐಶ್ವರ್ಯ ಇರೋದ್ರಿಂದ ತವ್ರ ಮನೆಯಲ್ಲಿ ಇದಾರೆ, ಇಲ್ಲಾಂದ್ರೆ ಓಡೋಗ್ಬಿಡ್ತಿದ್ರು ಗಂಡನ ಮನೆ. ನೋಡ್ರಿ ಇಷ್ಟೆಲ್ಲ ಅಣ್ಣನ ಹೆಂಡ್ರು ಸ್ವಂತ ಅಡ್ಗೆ ಮಾಡಿ ಪ್ರೀತಿಯಿಂದ ಉಣಿಸ್ತಾರಂತ ಹೇಳಿ ಗಂಡನ ಮನೆಯಿಂದ ಬಂದು ಇಷ್ಟೊತ್ತಿದಾರಂತವ್ರು. ಇಲ್ಲ ಅಂದ್ರೆ ಬಂದ ತಕ್ಷಣ ಓಡೋಗದೆ. ನೋಡಿ ಹೇಳ್ತಾರೆ, ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ, ಆರೈಕೆ ಮಾಡಿಲ್ಲ ಅಂದ್ರೆ ಹೋಗ್ಬಿಡೋದು ಅಂತ. ಮತ್ತೆ ಯಾರು ಗುರುಲಿಂಗ ಜಂಗಮರಾದ್ರೆ ಯಾರು ಬರ್ತಾರೆ? ಈಗ ನಾವೆಲ್ಲ ಇಷ್ಟು ಈ ಸತ್ಸಂಗ ಮಾಡ್ತಾ ಇದ್ದೀವಿ ಅಂದರೆ ನೀವು ಮನೆ ಜನ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಮಗೆ ಪ್ರೀತಿ ಅನ್ನಿಸ್ತತೆ. ಹೌದಾ? ನಾನು ಪ್ರಸಾದ ಮಾಡಬೇಕಾದ್ರೆ ರೊಟ್ಟಿ ಆರ್ತು ತಟ್ಟೆನಲ್ಲಿ ಅಂದ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಂದು ಇವತ್ತು ಮನ್ಯಾಗ ಭಾಳ ಖುಷಿನೇ ಐತಿ ಕೊಡಬೇಕು ಅಂದರೆ ತಿಳುವಳಿಕೆಯಿಂದ ಮಾಡಕತ್ತೀವಲ್ಲ. ಸುಮ್ಮನೆ ಮಾಡಿದರೆ ದಣಿವಾಗತ್ರಿ. ಪ್ರತಿಯೊಂದನ್ನು ತಿಳ್ಕೊಂಡು ಎಲ್ಲರೂ ಭಾಗವಹಿಸಿ ಮಾಡೋದ್ರಿಂದ ಅದು ಹಬ್ಬದ ವಾತಾವರಣ. ಅದರಿಂದ ಖುಷಿ, ಹಿಂಗಿಟ್ಟು ಖುಷಿ ಬರ್ತಾರ ಸ್ವಾಮಿಗಳ ಇವರೆಲ್ಲ ಬಂದಿರ್ತಾರ. ಆದ್ರ ಖರೆ ಅರಮನೆ ಆಗಿಬಿಟ್ಟೈತಿ. ಗುರುಮನೆ, ಅರಮನೆ, ಸಿರಿಮನೆ, ಭಾರತ ಮಾತಾ ಮಂದಿರ. ಇದೇನಂದ್ರೆ ಅದೇ ಭಾರತ ಮಾತಾ ಮಂದಿರ. ಇದು ನೀವೆಲ್ಲ ಭಾರತ ಮಾತೆಯರು, ಈಗೇನಿದ್ದೀರಲ್ಲ ನೀವೆಲ್ಲ ಭಾರತ ಮಾತೆಯರು. ಮತ್ತೆ ನೀವು ಸಂತೋಷವಾಗಿರ್ಬೇಕು. ಬರೀ ಊಟ ಕೊಡಂಗಿಲ್ಲ, ಊಟ ಜೊತೆ ಸಂತೋಷವನ್ನು ಕೊಡುವಂಥವ್ರು ಆಗಬೇಕು. ಸಂತೋಷ ಇರಬೇಕು ಅಂದರೆ ಜ್ಞಾನ ಬೇಕು.
ಜ್ಞಾನದಿಂದ ನಮ್ಮ ಆತ್ಮ ತೃಪ್ತಿ ಆಗಿತ್ತು ಅಂದರೆ ನಮ್ಮ ಮನೆಯಲ್ಲಿರೋದನ್ನು ನಾವು ಅದಕ್ಕೆ ಒಂದು ರೂಪ ಕೊಟ್ಟು ಎಲ್ಲ ನಮ್ಮ ಮನೆಯಲ್ಲಿರೋದು ಎಲೆ ತಪ್ಪಲ ಏನು ಮಾತಾಡೀವಿ ನಾವು ಹಾಂ ಏನೇನು ಪಿಜ್ಜಾ ಇಲ್ಲ ಬರ್ಗರ್ ಇಲ್ಲ ಕೇಕ್ ಇಲ್ಲ ಕುರ್ಕುರೆ ಇಲ್ಲ ಏನಿಲ್ಲ ಅಂತಿಲ್ಲ 1 ಪೈಸಾ ಖರ್ಚಿಲ್ಲ ಎಲೆ ತಪ್ಪಲು ಅದು ಇದು ಬಾಳೆ ದಿಂಡು ಅದು ಯಾರು ಗೊತ್ತಿಲ್ಲ ಪಾಪ ಹಣ್ಣು ತಗೊಂಡು ದಿಂಡು ಬಿಸಾಕ್ಬಿಡ್ತಾರೆ ನೈಸರ್ಗಿಕವಾಗಿ ಏನು ಗೊತ್ತೇ ಇಲ್ಲ ನಮ್ಮ ಕಡೆ ಜನಕ್ಕಂತೂ ಗೊತ್ತಿಲ್ಲ ಆ ಕಡೆ ಬೆಂಗಳೂರು ಮೈಸೂರಲ್ಲಿ ಒಂದಿಷ್ಟು ಉಪಯೋಗಿಸ್ತಾರ್ರಿ ಈ ಕಡೆ ನಮ್ಮ ಬಿಜಾಪುರ ಬೆಳಗಾವಿ ಕಡೆಗೆ ದಿಂಡು ಅಂದ್ರೇ ಗೊತ್ತಿಲ್ಲ ಇವ್ರಿಗೆ ಬಾಳೆ ದಿಂಡೇ ಉಪಯೋಗಿಸಲ್ಲ ಅಂಥದ್ದು ನಾವು ಅದಕ್ಕೊಂದು ಅರ್ಥ ಕೊಟ್ಟು ಸಂತೋಷ ಪಡ್ತಿದ್ದೀವಿ ಏನು ಖರ್ಚಿಲ್ಲ ಏನಿಲ್ಲ ಒಂದಿಷ್ಟು ಶ್ರಮ ಸಮಯ ಸ್ವಲ್ಪ ಬುದ್ಧಿ ಬೇಕು ದೇವರು ಹಾಕ್ಕೊಟ್ಟಿದ್ದಾನೆ ನಮ್ಮ ಬುದ್ಧಿನ ಉಪಯೋಗಿಸ್ಬೇಕು ಅದೇ ಸಿರಿದೇವಿಯರು ಅಂತ ನಡಿ ತವ್ರ ಮನೆ ಗಂಡನ ಮನೆ ಎಲ್ಲ ಸೇರಿದೆ ಇಲ್ಲಿ ಅಷ್ಟು ಖುಷಿಯಾಗಿ ಮತ್ತೆ ಗುರುಮನೆ ತವ್ರ ಮನೆ ಗಂಡನ ಮನೆ ಗುರುಮನೆ ಎಲ್ಲ ಸೇರಿ ಅದು ಭಾರತ ಮಾತಾ ಮಂದಿರ ಆಗಿದೆ ಅಂತ